ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಬ್ಲಾಗ್ ಶುರು ಮಾಡ್ತಾಯಿದ್ದೀನಿ. ಸಂಕ್ರಾಂತಿ ಹಬ್ಬದ ಆದಮೇಲೆ ನಾನು ನಾನ್ ವೆಜ್ ಮಾಡೇ ಇರಲಿಲ್ಲ. ಅದರಿಂದ ಇವತ್ತು ನಾನ್ ವೆಜ್ ಮಾಡಿಬಿಡ್ತಾಯಿದ್ದೀನಿ. ಇದು ಇವತ್ತು ಬೆಳಗ್ಗೆನೇ ಸ್ವಲ್ಪ ಮಾಡ್ತಾ ಇರೋವಂಥದ್ದು. ಖುಷಿಮಾಗೆ ಇವತ್ತು ಸ್ಕೂಲಿಗೆ ಕಳಿಸಿರಲಿಲ್ಲ. ಹಾಫ್ ಡೇ ಅಂದರೆ ಬರೀ ಡೇ ಕೇರ್ಗೆ ಬಿಡೋಣ ಅಂತ ಅಂದ್ಕೊಂಡಿದ್ದೆ. ಸೊ ಬೆಳಗ್ಗೆ ನೆನ್ನೆ ಫ್ರೈಡ್ ರೈಸ್ ಮಾಡಿದ್ದೆ. ಖುಷಿಮಾ ಲಂಚ್ ಬಾಕ್ಸಿಗೂ ಕಟ್ಟಬೇಕಾಗಿತ್ತು. ಆದ್ದರಿಂದ ಮತ್ತು ಸೋಮ್ಗೂ ಕೂಡ ಲಂಚ್ ಬಾಕ್ಸ್ ಹಾಕಬೇಕಾಗಿತ್ತು. ಫ್ರೈಡ್ ರೈಸ್ ಮಾಡಿದ್ದೆ. ಸೊ ಇವತ್ತೆಲ್ಲ ಸ್ವಲ್ಪ ಡಿಫ್ರೆಂಟ್ ವೆರೈಟೀಸ್ ಅಡುಗೆಗಳು ಅಂತಲೇ ಹೇಳ್ಬೋದು. ಇವತ್ತು ಒಂದಲ್ಲ ಎರಡಲ್ಲ ಸುಮಾರು ಮಾಡಿದ್ದೀನಿ. ಆಮೇಲೆ ಮತ್ತು ಇದ್ಕವರೆಕಾಳು ತರಕಾರಿ ಹಾಕ್ಬಿಟ್ಟು ಉಪ್ಪಿಟ್ಟು ಕೂಡ ಮಾಡಿದೆ. ನನಗೆ ಇತ್ತೀಚೆಗೆ ಬನ್ಸಿ ರವೆನಲ್ಲಿ ಮಾಡುವಂಥ ಉಪ್ಪಿಟ್ಟು ತುಂಬ ಇಷ್ಟ ಆಗ್ತಾಯಿದೆ. ಮೀಡಿಯಮ್ ರವೆಗಿನ್ನ ತರಕಾರಿ ಹಾಕ್ಬಿಟ್ಟು ಮಾಡಿದ್ರೆ ಬನ್ಸಿ ರವೆನೇ ಸೂಪರಾಗಿ ಆಗುವಂಥದ್ದು. ಹಾಗೆ ಇವತ್ತು ಮಟನ್ ಸಾಂಬಾರು ಮಾಡ್ತಾಯಿದ್ದೀನಿ. ಮಟನ್ ತುಂಬ ದಿನ ಆಯಿತು. ಅದರಲ್ಲೂ ಇದ್ಕವರೆಕಾಳು ಹಾಕ್ಬಿಟ್ಟು ಕೈಮಾ ಸಾರು ಮಾಡಿದ್ರೆ ಸಖತ್ತಾಗಿರುತ್ತೆ. ನಾನು ಡೈರೆಕ್ಟಾಗಿಯೇ ಇದ್ಕವರೆಕಾಳೆಲ್ಲ ಹಾಕಿ ಮಟನ್ನ ವಿಜಿಲ್ ಹಾಕ್ಸಿಲ್ಲ, ಕುಕ್ಕರ್ಗೆ ಹಾಕಿಲ್ಲ. ಮಟನ್ ಕುಕ್ಕರ್ಗೆ ಹಾಕೋಕ್ಕೂ ಮತ್ತು ಪಾತ್ರೆಯಲ್ಲಿ ಬೇಯಿಸೋಕ್ಕೂ ತುಂಬ ಟೇಸ್ಟ್ ವ್ಯತ್ಯಾಸ ಇರುತ್ತೆ. ಸೊ ಆದ್ದರಿಂದ ಹಾಗೆಯೇ ಒಗ್ಗರಣೆ ಮಾಡಿ ಅದಕ್ಕೆ ಇವಾಗ ಕೈಮಾ ಉಂಡೆಗಳನ್ನೂ ಹಾಕಿ ಬೇಯಲಿಕ್ಕೆ ಬಿಟ್ಟಿದ್ದೀನಿ. ಇದ್ಕವರೆಕಾಳು ಹಾಕಿ ಅದೇ ಇದ್ಕವರೆಕಾಳನ್ನ ಸ್ವಲ್ಪ ಇದಕ್ಕೂ ಹಾಕಿ ಸಪ್ರೇಟ್ ಎತ್ತಿಟ್ಟಿದ್ದೀನಿ. ಯಾಕಪ್ಪ ಅಂತಂದರೆ ವಡೆ ಮಾಡ್ಕೊಡೋಕ್ಕೆ. ಅಂದರೆ ಇದ್ರ ಜೊತೆಗೆ ಸ್ವಲ್ಪ ಇದ್ಕವರೆಕಾಳು ಹಾಕಿ ನಾನು ಸಾಂಬಾರಿಗೂ ಬಿಟ್ಟಿದ್ದೀನಿ. ಹಾಗೆ ಇದ್ರ ಜೊತೆಗೆ ಸ್ವಲ್ಪ ಎಣ್ಣೆಯಲ್ಲಿ ಕಬಾಬ್ ಥರ, ವಡೆ ಥರ ಕಬಾಬ್ ಥರ ಫ್ರೈ ಮಾಡಿದ್ರೆ ಖುಷಿಮಾಗೂ ಇಷ್ಟ ಆಗುತ್ತೆ, ರಕ್ಷಿತ್ಗೂ ಇಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಆದರೆ ರಕ್ಷಿತ್ ಹೇಳ್ತಿದ್ದ, ಅಮ್ಮ ಯಾಕಮ್ಮ ಇದಕ್ಕೆ ಅವರೆಕಾಳು ಹಾಕ್ಬಿಟ್ಟಿದ್ದೀಯಾ ಅಂತ. ಈ ನನಗೆ ಏನಂತಂದರೆ ಸುಮಾರು ಜನ ನಾನು ಹಂಗೆ ಇನ್ಸ್ಟಾಗ್ರಾಮ್ ನೋಡ್ತಾ ಇದ್ದೆ. ಎಲ್ಲಿ ನೋಡು ಅವರೆಕಾಳು ಸೀಸನ್ ಬರೀ ಅವರೆಕಾಳು ಮಾಡಿ ನಮ್ಮ ಮನೆಯಲ್ಲಿ ಏನು ಕೆಲವ್ರಿಗೆ ಇಷ್ಟ ಆಗಲ್ಲ ಅನ್ನೋ ಥರ ತೋರಿಸ್ತಾಯಿದ್ರು. ನಮ್ಮ ಮನೆಯಲ್ಲೂ ಅದೇ ಥರ ಇರ್ತಿತ್ತು ಕೆಲವೊಂದು ವರ್ಷಗಳ ಹಿಂದೆ. ಆದರೆ ಇತ್ತೀಚೆಗಂತೂ ಆ ಥರ ಇಲ್ಲ. ಅವರೆಕಾಳು ಜಾಸ್ತಿ ಯೂಸ್ ಮಾಡ್ತಾಯಿಲ್ಲ. ಇವಾಗ ನಾನು ಎಷ್ಟು ಬೇಕೋ ಲಿಮಿಟ್ ಅಷ್ಟೇ ಯೂಸ್ ಮಾಡ್ತಾಯಿದ್ದೀನಿ. ಸೊ ಮೊದಲೆಲ್ಲ ಬೇಳೆ ಅನ್ನೋದನ್ನೇ ಮರ್ತೋಗ್ಬಿಟ್ಟಿದ್ದೆ. ಹಾಗೆ ಬೆಳಗ್ಗೆ ಎದ್ದರೆ ಅವರೆಕಾಳು, ಸಂಜೆ ಆದರೆ ಅವರೆಕಾಳು, ಬರೀ ಅವರೆಕಾಳೆ. ಬಸ್ಸಾರು ಒಂದಿನ, ಹುಳಿ ಸಾರು, ಇನ್ನೊಂದು ದಿನ ಇದ್ಕವರೆಕಾಳು ಸಾರು, ಇನ್ನೊಂದು ದಿನ ಉಪ್ಪಿಟ್ಟು, ಹೀಗೆ ಮಾಡ್ತಾಯಿದ್ದೆ. ಇವಾಗ ಆಲ್ಮೋಸ್ಟ್ ಎಷ್ಟೋ ನಮ್ಮ ಮನೇಲಿ ಆಯಿಲ್ ಫುಡ್ಡು ಕೂಡ ತುಂಬ ಕಂಟ್ರೋಲ್ ಮಾಡ್ಕೊಂಡಿದ್ದೀವಿ. ಹಾಗೆ ಸ್ವೀಟ್ಸು ಕಮ್ಮಿ ಮಾಡಿದ್ದೀವಿ. ಮತ್ತು ಈ ಥರ ಈ ಅವರೆಕಾಳು ಅದನ್ನು ಕೂಡ ಕಡಿಮೆ ಮಾಡಿಬಿಟ್ಟಿದ್ದೀವಿ ನಾವು. ಸೊ ಅದೆಲ್ಲ ಮಾಡಿ ಖುಷಿಮಾಗೂ ತಿನ್ನೋದಕ್ಕೆ ಕೊಟ್ಟೆ. ಅದಾದಮೇಲೆ ಮತ್ತೆ ಸಂಜೆನೇ ವ್ಲಾಗು ನಾನು ಕಂಟಿನ್ಯೂ ಮಾಡಿದ್ದು. ಈ ಪರಿಗೆ ಒಂದು ಬೆಡ್ ಆರ್ಡ್ರ್ ಮಾಡಿದ್ದೆ. ಅವಳಿಗೆ ಯಾಕಂದರೆ ಚಳಿ ಅಂತ ಹೇಳ್ತಾ ಇದ್ನಲ್ಲ, ನಡುಗ್ತಾಳೆ ಅಂತ ಹೇಳಿ. ಸೊ ಆದ್ದರಿಂದ ಸ್ವಲ್ಪ ಗೂಡು ಥರ, ಅಂದರೆ ಫುಲ್ ಕವರ್ ಆಗಿರೋ ಥರ ಬೇಕಾಗಿತ್ತು ನನಗೆ. ನಾನು ಅದನ್ನು ಇದು ಅಮೆಝಾನಲ್ಲಿ ಚೆಕ್ ಮಾಡ್ತಿರ್ಬೇಕಾದ್ರೆ ಇದನ್ನು ನೋಡಿದೆ. ಸರಿ ಆರ್ಡ್ರ್ ಮಾಡೋಣ ಹೇಗಿರುತ್ತೋ ಅಂತ ತರಿಸ್ದೆ. ಇದು ಹೇಗೆ ಅಂತ ಅಂದರೆ ಬೆಕ್ಕುಗಳು ಕೂಡ ಸಾಕ್ತಾರಲ್ವ, ಅದನ್ನು ಕೂಡ ಇದರೊಳಗಡೆ ಮಲಗಿಸ್ಬೋದು. ಹಾಗೆ ಈ ಥರ ಪಪ್ಪಿಗಳನ್ನೂ ಕೂಡ ಮಲಗಿಸ್ಬೋದು. ಬೆಚ್ಚಗೆ ಅನಿಸುತ್ತೆ, ಅದಕ್ಕೆ ಬೆಡ್ ಬರುತ್ತೆ. ಅದನ್ನು ಕೆಳಗಡೆ ನೋಡಿ ಅದು ಇತ್ತಲ್ಲ ಮ್ಯಾಟ್ ಥರ, ಅದನ್ನು ತೆಗೆದ್ಬಿಟ್ಟು ವಾಶ್ ಕೂಡ ಮಾಡ್ಬೋದು. ಮತ್ತು ಡ್ರೈ ಆದಮೇಲೆ ಒಣಗಿದ್ಮೇಲೆ ಮತ್ತೆ ತೆಗ್ದು ಹಾಕ್ಬೋದು. ಬೇಕಾದ್ರೆ ಹೀಗೆ ಇಟ್ಕೊಂಡು ಕೂಡ ನೀವೆಲ್ಲಾದರೂ ಹೋಗ್ಬೋದು. ಇಲ್ಲ ಕಾರ್ನಲ್ಲಿ ನೀವೇನಾದ್ರು ಜರ್ನಿ ಮಾಡ್ತಾಯಿದ್ದೀರಾ ಅಂದರೆ ಎಲ್ಲರೂ ಊರ ಕಡೆ ಎಲ್ಲ ಹೋಗ್ತಾಯಿದ್ದೀರಾ ಅಂದರೆ ಇದರೊಳಗಡೆ ಇಟ್ಕೊಂಡು ಕೂಡ ಹೋಗ್ಬೋದು. ಟ್ರೈನಲ್ಲಾಗಲಿ ಇಲ್ಲ ಕಾರ್ಗಳಲ್ಲಾಗಲಿ ಇಟ್ಕೊಂಡು ಕೂಡ ಹೋಗ್ಬೋದು ಅಂತ ಅಂದ್ಕೊಂಡು ಹಿಂಗೆ ತರಿಸಿ, ನಂಗೆ ಗೊತ್ತಿರಲಿಲ್ಲ ಹಿಂಗೆ ಇರುತ್ತೆ ಅಂತ ಹೇಳಿ ಸುಮ್ಮನೆ ಆರ್ಡ್ರ್ ಮಾಡಿಬಿಟ್ಟೆ ಅಷ್ಟೇ. ಆಮೇಲೆ ಬಂದಮೇಲೆ ನಾನು ನನ್ನ ಮಗಳು ಪರಿನ ಅದರೊಳಗಡೆ ಹಾಕ್ಕೊಂಡು ಟ್ರಯಲ್ ನೋಡ್ತಾಯಿದ್ದೀವಿ ಹೆಂಗಿರುತ್ತೆ ಏನಿತ್ತು ಅಂತ. ನಾನು ಒಂದು ಸರಿ ಸುಮ್ಮನೆ ಹಿಂಗೆ ಟ್ರೈ ಮಾಡೋದು ಅಷ್ಟೇ. ನನ್ನ ಮಗಳು ಈ ಕಡೆಯಿಂದ ಆ ಕಡೆಗೆ, ಆ ಕಡೆಯಿಂದ ಈ ಕಡೆಗೆ. ಅವಳನ್ನಂತೂ ಪರಿನಂತೂ ಬಿಟ್ಟೇ ಇರಲ್ಲ ಖುಷಿಮಾ. ಹೆಂಗೆ ಅಂದರೆ ಅವಳನ್ನ ನೋಡ್ದಲ್ಲೇ ಇರಲ್ಲ. ಸ್ಕೂಲಿಂದ ಬಂದ ತಕ್ಷಣವೇ ಅವಳನ್ನ ನೋಡಬೇಕು, ಹೋಗುವಾಗಲೂ ಅಷ್ಟೇ ಮುತ್ಕೊಟ್ಟು ಹೋಗಬೇಕು. ಹಿಂಗೆ ತುಂಬ ಅಟ್ಯಾಚ್ಮೆಂಟ್ ಬೆಳೆದ್ಬಿಟ್ಟಿದೆ ಅವಳ ಮೇಲೆ. ಚೆನ್ನಾಗಿರ್ತಾಳೆ. ಅವಳಿಗೆ ಒಂದು ಏನಾದ್ರು ಬೇಕಾಗಿತ್ತಲ್ಲ, ಆದ್ದರಿಂದ ಇವಾಗ ಚೆನ್ನಾಗಿದೆ, ಒಂಥರ ನೋಡ್ಕೊತ ಇದ್ದಾಳೆ. ನನಗೂ ಒಂಥರ ಖುಷಿ ಅಂತ ಅನಿಸ್ತಿತ್ತು. ತಂದಿದ್ದಕ್ಕೂ ಸಾರ್ಥಕಪ್ಪ ಅಂತ ಅನ್ನಿಸ್ತು. ಫ್ರೆಂಡ್ಸ್, ಇವಾಗ ಪೂಜೆ ಮಾಡಿದಾಯಿತು. ಪೂಜೆ ಮಾಡಿ ಇವಾಗ ಶಾಪ್ ಕಡೆಗೆ ಹೊರಡ್ತಾ ಇದ್ದೀನಿ. ಪೂಜೆ ಮಾಡಾಯಿತು. ಖುಷಿಮಾ ಆನ್ ಮಾಡಿಬಿಟ್ಬಿಡ, ಆಫ್ ಮಾಡಮ್ಮ. ಇಷ್ಟೊತ್ತರ್ಗ ಅದ್ರ ಮೇಲೆ ಆಟ ಆಡ್ತಾ ಇದ್ದೀವಿ. ಆ ಥ್ರೆಡ್ಮಿಲ್ ನನಗಿನ್ನ ಹೆಚ್ಚಾಗಿ ಇವಳೇ ಯೂಸ್ ಮಾಡ್ತಾಳೆ ಫ್ರೆಂಡ್ಸ್. ನನಗಂತೂ ಸಾಕಾಗ್ಬಿಟ್ಟೈತೆ. ಸುಮಾರು ಜನ ಇನ್ಸ್ಟಾಗ್ರಾಮ್ನಲ್ಲಿ ಥ್ರೆಡ್ಮಿಲ್ ಲಿಂಕ್ ಕೇಳ್ತಾಯಿದ್ರಿ, ಕೊಟ್ಟಿದ್ದೆ. ಇವಾಗ ವ್ಯಾಕ್ಸಿನೇಷನ್ ನನ್ನ ಮಗಳದು. ಹಲೋ ಪರಿ, ಆಯ್ತಾ ಪರಿಮಾ?
ಹೆಂಗೆ ಮಗು ಥರ ಅಳ್ತಾಳ ಹೆಂಗೆ? ಇಲ್ಲ ಹೌದಾ? ಸೊ ವ್ಯಾಕ್ಸಿನೇಷನ್ ಇದು ಯಾವುದೋ ಸ್ವಿಗ್ಗಿ ಇಷ್ಟಪಟ್ಟು ಬ್ಯಾಗ್ ಎತ್ಕೊಂಡು ಇದ್ರಲ್ಲಿ ಹಾಕೊಂಡು ಹೋಗ್ಬೇಕು. ನಾನಂದೆ ಅಯ್ಯೋ ಇದೇ ಇರ್ಬೇಕಾದ್ರೆ ಅದು ಯಾಕೆ ಅದು ವಾಪಸ್ ಎತ್ತರು. 900 ಗ್ರಾಮ್ಸ್ ನೋಡಿ, ಹೆಸರು ಬರ್ಸಾಯ್ತಾ ಪರಿ ಅಂತ. 900 ಗ್ರಾಮ್ಸ್. ಎಷ್ಟಾಗ್ತಾಳಂತ ಹೇಳು? 2 kg. 2 kg ಆಗ್ತಾಳೆ. ಪರಿ, ನಮ್ಮ ಪರಿ ನೋಡಿ. ಅಪ್ಪ ನಾಯಿ ಮರಿಗಳಿಗೂ ಕೂಡ ಪೇರೆಂಟ್ ಪೇರೆಂಟ್ ಟೀಚರ್ಸ್ ನಿಖಿತಾ ಅಂತೆ. ನಿಖಿತಾ ಸೋಮ್ ಅಂತ ಬರೆಸ್ಬೇಕಾಯ್ತು. ಈ ಯಾವ್ಯಾವ ಡೇಟಲ್ಲಿ ಹೋಗ್ಬೇಕು ಅಂತ ಬರ್ಕೊಟ್ಟವ್ರ. ಇದು ಖುಷಿಗೆ ಆಗ್ತಿರೋ ಗೊತ್ತಾ ವ್ಯಾಕ್ಸಿನೇಷನ್ ಸ್ಟಿಕ್ಕರ್ ಅದಾ? ನೆಕ್ಸ್ಟ್ ಎಲ್ಲ ಯಾವ್ದಿದೆ? ಎಷ್ಟಂತೆ ಟೋಟಲ್ ಇರೋದು? ನೆಕ್ಸ್ಟ್ ತಿಂಗಳು ಒಂದ್ಸಲ ಹೋಗ್ಬೇಕು. 7/12/2026 ಫೆಬ್ರವರಿ ಹೋಗ್ಬೇಕು. ಮತ್ತೆ ಡಿವರ್ಮಿಂಗ್ ಕೊಟ್ಟಿದ್ದಾರೆ ಒಂದು 15 ದಿವಸಕ್ಕೆ. 15 ದಿವಸ ಬಿಟ್ಟು ಡಿವರ್ಮಿಂಗ್ ಹೋಗ್ಬೇಕು. ಪರಿಮಾ ಬಾ ಮಗಳೇ, ಸ್ಟಾರ್ಟ್ ಮಾಡ್ಕೊಬೇಕಂತ ಸಿರಪ್ ಕೊಡೋಕೆ ಸ್ಟಾರ್ಟ್ ಮಾಡಿ. ಏನು ಪರಿಮಾ? ನಮ್ಮ ಪರಿಮಾ ಫುಲ್ಲು ಫ್ರೆಶ್. ನನಗೂ ಎಷ್ಟು ಇದನ್ನ ಯೂಸ್ ಮಾಡ್ತಾ ಇರೋದು ಮುದ್ದು. ನೀನು ಹಂಗೆ ಮಾಡಬಾರ್ದು. ಒಂದ್ ದಿವಸ ಫುಲ್ ಫೀವರಿಶ್ ಇರುತ್ತಂತೆ, ಡಿಸ್ಟರ್ಬ್ ಮಾಡಬಾರ್ದು ಅಂತ. ಏನೇನು ಒಂದ್ ದಿನ ಫುಲ್ ಫೀವರಿಶ್ ಆಗಿರುತ್ತಂತೆ. ಖುಷಿ ಸೇಮ್ ಹೆಂಗಿತ್ತು ಹಂಗೆ. ಖುಷಿ ಇದೆ, ಜ್ವರ ಏನ್ ಬರುತ್ತಾ? ಎತ್ಕೊಂಬಾರದು ಸೇಮ್ ಮಕ್ಳಿಗೆ ಹೆಂಗ್ ನೋಡಿ. ಖುಷಿ ಮುಟ್ಬೇಡ್ದು. ಅವಳಿಗೆ ಇಂಜೆಕ್ಷನ್ ಕೊಟ್ಟಿದ್ದಾರೆ, ವ್ಯಾಕ್ಸಿನೇಷನ್ ಕೊಟ್ಟಿರೋದು. ಮುಟ್ಬಾರ್ದು. ಆ ಬ್ಯಾಗ್ ಎತ್ತಿಡೋಕೆ ಡಿವರ್ಮಿಂಗ್ ಕೊಟ್ಟಿದ್ದಾರೆ. ಹುಷಾರು. ಓಕೆ ಖುಷಿ, ಮುಟ್ಬಾರ್ದು ಅವಳಿಗೆ, ಎತ್ಕೋಬಾರ್ದಂತೆ. ಇದೋ ಮೇಲೆ ನೀನು ಮುಟ್ಬೇಡ ಅಂತ ಹೇಳಿದಕ್ಕೆ ನೋಡಿ ಫ್ರೆಂಡ್ಸ್, ಮುನ್ನಿಸ್ಕೊಂಡು ಬಂದು ಮಲ್ಕೊಂಡಿದೆ ನಮ್ಮ ಮುದ್ದು ದೊಡ್ಡ ಪರಿ. ಚಿಕ್ಕ ಪರಿ ಇವಾಗ ಇಲ್ಲಿ ಮುನ್ನಿಸ್ಕೊಬಂದು ಇಲ್ಲಿ ಮಲ್ಕೊಂಡಿದ್ದಾಳೆ. ಸೊ ಇವಾಗ ನಾನು ಶಾಪ್ ಕಡೆಗೆ ಹೊರಡಬೇಕು. ಇವಾಗ ಬರ್ತೀಯಾ ಇಲ್ಲ ನೀನು ಹೋಗ್ಲಾ? ಈ ಹಾಸಿಗೆ ಬಟ್ಟೆ ಅಂತೂ ಹೊಸಿ ಕುಲ್ಗೆಡ್ಸಲ್ಲ ನನ್ನ ಮಗಳು. ಯಪ್ಪ ಮಗಳು, ಓಕೆ ಬಾಯ್. ಇವಾಗ ಅವಳಿಗೆ ಸೆರಲಾಗಿ ಹಾಕ್ತೆ, ತಿಂದ್ಲು ಸ್ವಲ್ಪ. ಇವಾಗ ಇವಳನ್ನ ಮಲಗಿಸ್ಬಿಟ್ಟು ನಾವಿವಾಗ ಶಾಪ್ ಕಡೆಗೆ ತಗೊಂಡೋಗಿ ಡೇ ಕೇರ್ಗೆ ಹಾಕ್ಬಿಟ್ಟು ನಾನು ಶಾಪ್ ಕಡೆಗೆ ಹೋಗಬೇಕು. ಬಾಯ್ ಪರಿಮಾ, ಬಾಯ್ ಪರಿಮಾ. ಆಂಟಿಗೆ ಹ್ಯಾಪಿ ಸಂಕ್ರಾಂತಿ ಎಳ್ಳು ಬೆಲ್ಲ ಕೊಡ್ಬೇಕಲ್ಲ. ಬಾಯ್ಲಿ ಪೂರ್ಣಿಮಾ ಆಂಟಿಗೆ, ಸೆಲ್ವಿ ಆಂಟಿಗೆ, ಸಾವಿತ್ರಿ ಆಂಟಿಗೆ ಕೊಡಲ್ವಾ ನೀನು? ಶಾಲಿನಿ ಆಂಟಿಗೆಲ್ಲ ಬಾ. ಬೀಳ್ತೀಯಾ? ಹೊಡ್ಬಾ. ಓಕೆ ಓಕೆ ನೋಡಬೇಕು. ಇನ್ನು ಇದು ಏನು ಸ್ಯಾಟರ್ಡೆ ಆಗಿರೋದು. ಇವತ್ತು ಏನಾಯಿತು ಅಂತಂದರೆ ಪಾಪ ನಮ್ಮ ರಮ್ಯಾ ಅವರಮ್ಮ ಬಿದ್ದು ಕಾಲು ಮುರ್ಕೊಂಡ್ಬಿಟ್ಟಿದ್ದಾರೆ. ಈಗಾಗಲೇ ಒಂದು 3-4 ಮಂತ್ಸ್ ಬ್ಯಾಕು ಅವ್ರಿಗೆ ಈ ಜಾಗದಲ್ಲಿ ಮುರಿದೋಗಿತ್ತು. ಇವಾಗ ಮೊನ್ನೆ ಜಾರ್ ಬಿದ್ದು ಮಂಡಿ ಹತ್ರ ಮುರಿದೋಗಿದೆ. ಅದಕ್ಕೆ ಅದು ಎಲ್ಲೋ ನೆಲಮಂಗ್ಲದ ಹತ್ರ ಯಾವುದೋ ಅದು ಕಟ್ಟಾಗ್ತಾರಂತೆ. ಅಲ್ಲಿಗೆ ಬೆಳಗ್ಗೆನೆ ಕರ್ಕೊಂಡೋಗಿ, ಅವಳು ಇವತ್ತು ರಜಾ, ಇನ್ನೊಬ್ಬರು ಇದ್ದಾರೆ ಅವರು ರಜಾ. ಸೊ ಇಬ್ಬರು ರಜಾ ಆಗಿರೋದ್ರಿಂದ ಮಿಲ್ಲನ್ನ ಕಳಿಸಿದ್ದೀನಿ. ಇವಾಗ ನೋಡ್ಕೋದು ಈ ರೂಮಾಗ ಯಾರು ಆಫ್ಲೈನ್ ಬಂದರೆ ಮೆಂಟರ್ ಮಾಡ್ಬಿಟ್ಟು ನಾನು ಬರ್ತೀನಿ ಅಂತ ಹೇಳಿದೆ. ಸೊ ಇವಾಗ ಕರ್ಕೊಂಡು ಹೋಗ್ಬಿಟ್ಟು ನಾನು ಅಲ್ಲಿ ನೋಡಬೇಕು. ರಮ್ಯನೂ ಬಂದ್ಲಂತೆ, ಬೇಗ ಬಾಂದಿದೆ. ಯಾಕಂದರೆ ಬೆಳಗ್ಗೆನೇ ಹೋಗಿ ಎಷ್ಟು 6 ಗಂಟೆಗೆ ಹೋಗಿ ಅಲ್ಲಿ ವೇಟ್ ಮಾಡಿ 70 ಜನ ಇದ್ರಂತೆ. ನಿನ್ನೆ ರಜೆ ಇದ್ರಂತೆ. ಪಾಪ ಹುಷಾರಾಗಿ ಓಡಾಡಬೇಕು ತುಂಬಾ. ಅವರಂತೂ ಇಷ್ಟು ಅಳ್ತಿದ್ರು, ಬಿದ್ದೋಗ್ಬಿಟ್ಟಿದ್ದೀನಿ, ಅಯ್ಯೋ ನಂಗೆ ಆಗ್ತಾಯಿಲ್ಲ, ಅಯ್ಯೋ ನನಗೆ ಅಂತ ಇಷ್ಟು ಅಳ್ತಿದ್ರು ಗೊತ್ತಾ. ಬೇಜಾರ ಅನ್ನಿಸ್ಬಿಡ್ತಪ್ಪ. ಯಾಕಂದರೆ ಇವಾಗ ತಾನೇ ಹುಷಾರಾಗಿದ್ರು ಮೊನ್ನೆ. ಮತ್ತೆ ತಿರ್ಗಾ ಮತ್ತೆ ಇನ್ನೊಂದು 3 ತಿಂಗಳು ಬೇಕು. ಇನ್ನೊಂದು 3 ತಿಂಗಳು ಮತ್ತೆ ತಿರ್ಗಾ ಅವರು ಬೆಡ್ ರೆಸ್ಟು. ಸೊ ಅದರಿಂದ ಪಾಪ ಇವಳು ಹೋಗಿ ಅವಾಗವಾಗ ಅಲ್ಲಿ ಕರ್ಕೊಂಡೋಗಿ ಅದು ತೋರಿಸ್ಬೇಕಲ್ಲ, ಕಟ್ಟಾಕ ಹತ್ರ ತೋರಿಸ್ಕೊಂಡು ಬರ್ತಾ ಇದ್ದಾಳೆ. ಸೊ ಇವಾಗ ಅವಳು ಬಂದ್ಲಂತೆ. ಇವಾಗ ಹೋಗಿ ಶಾಪ್ ಹತ್ರ ಸ್ವಲ್ಪ ಏನು ಎತ್ತ ಅಂತೆಲ್ಲ ನೋಡಬೇಕು. ಸೊ ಬನ್ನಿ ಹೊಡುವ. ನಮ್ಮ ನಿನ್ನೆ ತೋರಿಸೋದಲ್ಲಿ ಇದು ಅನ್ಪ್ಯಾಕ್ ಮಾಡಿ ಅನ್ಬಾಕ್ಸಿಂಗ್ ಪರಿಗೆ ಇನ್ನೊಂದು ಹೊಸ ಬೆಡ್ ತರಿಸಿದ್ದೀವಿ. ಆ ಬೆಡ್ ಬಿಟ್ಟರೆ ಈ ಬೆಡ್ ಬಿಟ್ಟರೆ ಆ ಬೆಡ್ಡು. ನನಗೆ ಅದು ಅದರಲ್ಲೂ ಮಲಗಿ ನೋಡಿ, ಆಲೆ ಇಲ್ವೇ ಇಲ್ಲ. ಮಂಚದ ಕೆಳಗಡೆ ಹೋಯ್ತಾಳೆ. ಮಂಚದ ಕೆಳಗಡೆ ಫುಲ್ ಎಲ್ಲ ಕ್ಲೀನ್ ಮಾಡ್ಬಿಟ್ಟಿದೀವಿ. ಡಸ್ಟ್ ಎಲ್ಲ ಕ್ಲೀನ್ ಮಾಡಾಯ್ತು, ಎಲ್ಲ ಕ್ಲೀನ್ ಮಾಡಿದೀವಿ. ಅಲ್ಲಿ ಬೆಡ್ ಕೆಳಗಡೆ ಹೋಗ್ತಾ ಇದ್ಲು. ಸೊ ಅದಕ್ಕೋಸ್ಕರ ಎಲ್ಲ ಕಂಪ್ಲೀಟು ಏನು ಬೆಡ್ ಕೆಳಗಡೆ ಕಾಟ್ ಕೆಳಗಡೆ ಇಟ್ಟಿದ್ವಿ ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡಿ ಫುಲ್ಲು ಕಂಪ್ಲೀಟಾಗಿ ಇವಾಗ ಬಿಟ್ಬಿಟ್ಟಿದ್ವಿ. ಕ್ಲೀನ್ ಮಾಡಿದ್ಮೇಲೆ ಇನ್ನೂ ಆರಾಮಾಗಿ ಹೋಗಿ ಪರ್ಮನೆಂಟಾಗಿ ಸೆಟ್ಲ್ ಆಗ್ಬಿಟ್ಟಾಳೆ. ಯಾವ ಬೆಡ್ಡು ಬೇಡ ಏನೋ ಬೇಡ ಅಂತೇಳಿ. ಸೊ ಆರಾಮಾಯಿತು. ಸೊ ಇವಾಗ ಬನ್ನಿ ನೋಡೋಣ ಶಾಪ್ ಕಡೆ.
ಫ್ರೆಂಡ್ಸ್, ನನಗೆ ಚೈತ್ರ ಅಂತ ಅನ್ನೋರು ಒಂದಷ್ಟು ಖುಷಿಮಾಗೆ ಅಂತ ಹೇಳ್ಬಿಟ್ಟು ಚಾಕ್ಲೇಟ್ ಕಳಿಸ್ಕೊಟ್ಟಿದ್ರು. ಇದು ಯಾವುದೇ ರೀತಿ ಕೊಲಾಬ್ರೇಷನ್ ಅಲ್ಲ. ನಾನವರು ನಾರ್ಮಲಾಗಿ ಅಕ್ಕ ಈ ಥರ ನಾನು ಮನೆಯಲ್ಲೇ ಒಂದು ಸ್ಮಾಲ್ ಬಿಸ್ನೆಸ್ ಮಾಡ್ತಾಯಿದ್ದೀನಿ. ಚಾಕ್ಲೇಟ್ ಈ ಥರ ನಾನೇ ಕಸ್ಟಮೈಸ್ ಚಾಕ್ಲೇಟು ಕೂಡ ಮಾಡ್ತೀನಿ. ಯಾವ್ದಾರ ಬರ್ತ್ಡೇ, ನಾಮಕರಣ, ಯಾವುದೇ ರೀತಿ ಫಂಕ್ಷನ್ಸ್ಗಳಿದ್ರು ಚಾಕ್ಲೇಟ್ ಮಾಡಿಕೊಡ್ತೀನಿ ಅಕ್ಕ. ಯಾವುದೇ ರೀತಿ ಶುಗರ್ ಆ್ಯಡ್ ಮಾಡೋದಿಲ್ಲ, ಮತ್ತು ಯಾವುದೇ ಜಾಗರಿ ಆಗಿರ್ಬೋದು, ಅಂದರೆ ಬೆಲ್ಲ, ಯಾವುದೇ ರೀತಿ ಕೆಮಿಕಲ್ಸು ಇದೇನೂ ಆ್ಯಡ್ ಮಾಡೋದಿಲ್ಲ ಅಕ್ಕ, ನಾನು ಕಳಿಸ್ಕೊಡ್ತೀನಿ ಅಂತ ಹೇಳ್ತಾಯಿದ್ರು. ಸೊ ಕಳಿಸ್ಕೊಟ್ರು. ತುಂಬಾ ಚೆನ್ನಾಗಿದೆ. ಇದು ಹೇಳ್ದಂಗೆ ಇದು ನೋ ಪ್ರಿಸರ್ವೇಟಿವ್, ನೋ ಜಾಗರಿ, ನೋ ಶುಗರ್, ನೋ ಕೆಮಿಕಲ್, ಫ್ರೀ ಪ್ರಾಡಕ್ಟ್ಸು. ಸ್ಪೆಷಲಿ ಇದು ಚಿಲ್ಡ್ರನ್ಸ್ಗೆ ಅಂತಲೇ ಮಾಡಿರುವಂಥದ್ದು. ಮತ್ತು ಸಿಕ್ಕಾಪಟ್ಟೆ ಚೆನ್ನಾಗಿದೆ, ಹೆಲ್ದಿಯಾಗಿದೆ, ಟೇಸ್ಟಿಯಾಗಿದೆ, ಮತ್ತು ಹೈಜಿನಿಕ್ ಆಗಿರುವಂಥ ಚಾಕ್ಲೇಟ್ಸ್ ಅಂತಲೇ ಹೇಳ್ತೀನಿ. ಇವರು ಕಸ್ಟಮೈಸ್ ಮಾಡಿಕೊಡ್ತಾರೆ. ಅಂದರೆ ರೋಸ್ ಡೇ, ಪ್ರಪೋಸ್ ಡೇ, ಚಾಕ್ಲೇಟ್ ಡೇ, ಈ ಥರ ಚಾಕ್ಲೇಟ್ಸು ತುಂಬಾ ಚೆನ್ನಾಗಿದೆ. ನಾನೊಂದಷ್ಟು ಚಾಕ್ಲೇಟ್ಸ್ ತರಿಸಿದ್ದೆ. ಇದು ಆ್ಯಕ್ಚುಲಿ ಮುಂಚೆನೇ ವೀಡಿಯೋ ಮಾಡ್ಕೊಂಡಿದ್ವಿ. ಬೋನ್ ರಿಷಿ ಬಂದಿದ್ರಲ್ಲ ಅವತ್ತು, ಅದೆಲ್ಲ ಡಿಲೀಟ್ ಆಗಿಬಿಟ್ಟಿದೆ, ಸ್ಟೋರೇಜ್ ಜಾಸ್ತಿ ಆಗಿಬಿಟ್ಟು. ಸೊ ಅದಕ್ಕೆ ಮತ್ತೆ ಒಂದು ಚಿಕ್ಕದಾಗಿ ಕ್ಲಿಪ್ಪಿಂಗ್ ಮಾಡ್ತಾಯಿದ್ದೀನಿ. ಅವತ್ತು ಭುವನ್, ರಿಷಿ ಎಲ್ಲರೂ ಚಾಕ್ಲೇಟ್ ಟೇಸ್ಟ್ ಮಾಡಿದ್ರು. ತುಂಬ ಚೆನ್ನಾಗಿದೆ ಅಕ್ಕ ಅಂತ ಹೇಳ್ತಾಯಿದ್ರು. ಸೊ ಇವಾಗ ಮತ್ತೆ ಇದೊಂದು ಚಿಕ್ಕ ಕ್ಲಿಪ್ಪಿಂಗ್ ನಿಮ್ಮೆಲ್ರಿಗೂ ಇದು ಮಾಡಬೇಕಂತ. ಅದು ಇನ್ಸ್ಟಾಗ್ರಾಮ್ ಐಡಿನೂ ಕೂಡ ಇದೆ, ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಪಾಪ ಅವ್ರಿಗೆ ಸಪೋರ್ಟ್ ಮಾಡಬೇಕು. ಯಾಕೆ ನಿಮಗೂ ಏನಾದರೂ ಬೇಕು ಅಂತ ಅನ್ನೋ ಹಾಗಿದ್ರೆ, ಇವಾಗ ನೆಕ್ಸ್ಟ್ ವ್ಯಾಲೆಂಟೈನ್ಸ್ ಡೇ ಎಲ್ಲ ಬರ್ತಾಯಿದೆ ಅಲ್ವಾ. ಸೊ ನಿಮ್ಗೆ ಏನಾದರೂ ಕಸ್ಟಮೈಸ್ ಚಾಕ್ಲೇಟ್ಸ್ ಬೇಕು ಅಂತ ಹೇಳಿದ್ರೆ ಇದು ಮಾಡ್ಬೋದು. ಇವಾಗಲೂ ಖುಷಿಮ ನೋಡಿ, ನೀನು ಖುಷಿ ರಕ್ಷಿ ಅಂತ ಹೇಳಿಬಿಟ್ಟು ಕಸ್ಟಮೈಸ್ ಚಾಕ್ಲೇಟ್ನ ಕಳಿಸ್ಕೊಡ್ತಾರೆ. ಈ ಥರ ಎಲ್ಲ ಮಾಡಿಕೊಡ್ತಾರೆ. ಬೇಕು ಅಂದರೆ ಸ್ಕ್ರೀನ್ ಮೇಲೆ ಅವ್ರನ್ನ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಚೈತ್ರ ಅಂತ ಹೇಳ್ಬಿಟ್ಟು ಅವ್ರ ನೇಮ್. ಹೀಗೆ ನೀನು ಯಾರಿಗೆ ಕೊಡ್ತಿ? ಅಲ್ಲಿ ಆಂಟಿ ಯಾರ್ಯಾರಿದ್ದಾರೆ? ಒಬ್ಬರೇನಾ? ಎಲ್ಲರೂ ಹೊಟ್ಬಿಟ್ಟಿದ್ದಾರೆ. ಓಕೆ, ಕೊಡೋ ಅಲ್ಲಿ ಆಂಟಿ, ಒಳಗಡೆ ಆಂಟಿ ಕೊಡೋಗು, ಕೊಡು. ಹಾಂ ಹಾಂ, ಎಂತ ಏನಾಯ್ತು? ಏನಾಯ್ತು? ನೋಡಿ ಆಟ ಆಡ್ತಿದ್ದಾರೆ ನೋಡಿ. ಊಟ ಕೊಡು. ಬರ್ತೀವಿ. ನಿನಗೆ ಐಸ್ ಕ್ರೀಮ್ ತಗೊಂಬ. ನಮ್ಮ ಮಗುನ ಸ್ಕೂಲಿಗೆ ಬಿಟ್ಟಿದ್ದು ಆಯಿತು. ವಾಪಸ್ ಅವಳು ಸ್ಕೂಲಿಂದ ಬಂದು ಮತ್ತೆ ಎಳ್ಳು ಬೆಲ್ಲ ತಿಂತಾಳೆ. ಎಳ್ಳು ಬೆಲ್ಲ ತಿನ್ನಲ್ಲ, ಬರೀ ಬೆಲ್ಲ ಮಾತ್ರ ತಿಂತಾಳೆ ಫ್ರೆಂಡ್ಸ್. ಇವಾಗ ಎಲ್ಲ ಒಂದಷ್ಟು ಚೆಲ್ಲಿದ್ಲು, ಮತ್ತು ಇನ್ನೊಂದು ಜಸ್ಟ್ ಜನಕ್ಕೆ ಕೊಟ್ಲು. ಇವಾಗ ಇದು ಮಾಡ್ತಾವಳೆ, ತಿಂತಾವಳೆ. ಹೆಂಗೈತೆ ಖುಷಿ? ಬರೀ ಬೆಲ್ಲ ತಿಂದರೆ ಸೂಪರ್ ಆಗಿದ್ದಲ್ಲೇ ಇರುತ್ತಾ? ಹಾಂ, ಇವಾಗ ಟೈಮ್ ಬಂದು 5:15. ಕಣ್ಣೆಲ್ಲ ಇದೆಲ್ಲ ಸ್ವೆಲ್ ಆದಂಗೆ ನೋವ್ತಾ ಇದೆ. ನಂಗೆ ತಲೆಗೆ ಸ್ನಾನ ಮಾಡಿದ್ದಿನ ತಲೆ ಬಿಗುಡು ಜಾಸ್ತಿ ಆಗ್ತದೆ. ಇದು ಮಾತ್ರ ಕಮ್ಮಿ ಆಗ್ತಲ್ಲ. ಈ ಚಳಿಗಾಲ ಬಿಡೋವರೆಗೂ ನನಗೇನು ಕಮ್ಮಿ ಆಗಲ್ಲ ಅಂತ ಅನಿಸುತ್ತೆ. ಇನ್ನು ನಮ್ಮ ಅಪಾರ್ಟ್ಮೆಂಟಲ್ಲಿ ಇವತ್ತು ಸಂಕ್ರಾಂತಿ ಸಂಭ್ರಮ ಮಾಡ್ತವ್ರೆ. ಏನೋ ಫಂಕ್ಷನ್ ಇದೆ, ಹಾಗೆ ರಂಗೋಲಿ ಕಾಂಪಿಟೇಷನ್ ಮಾಡ್ತಾಯಿದ್ರು. ಇಲ್ಲಿಂದ ಅಲ್ಲಿವರೆಗೂ ರಂಗೋಲಿ ಕಾಂಪಿಟೇಷನು. ನಾನೇನು ನೋಡೋಕೆ ಹೋಗಲಿಲ್ಲ, ಸುಮ್ಮನೆ ಸ್ಟ್ರೈಟ್ ಬಂದುಬಿಟ್ಟೆ. ಸೊ ಅದೊಂದು ನಡೀತಾ ಇದೆ. ನೋಡಬೇಕು, ಇವತ್ತು ನಾಳೆ ಏನೋ ಫಂಕ್ಷನ್ ಅಂತ ಗೊತ್ತಿಲ್ಲ. ಸೊ ಇವತ್ತು ಅಂತಿದ್ರು, ಆಮೇಲೆ ನಾಳೆ ಅಂತಿದ್ರು, ಏನೋ ಗೊತ್ತಿಲ್ಲ. ಮೊದಲು ಹೋಗ್ತಾ ಆಮೇಲೆ ಒಂದ್ಸತಿ ಹಿಂಗೆ ವಿಸಿಟ್ ಹಾಕ್ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಖುಷಿಮ ಇವತ್ತು ಬೇಗ ಬಂದು ಸ್ಕೂಲಿಂದ, ಯಾಕಂದರೆ ಯಾವುದೋ ಮಕ್ಕಳು ಇರಲಿಲ್ಲ, ಸ್ಯಾಟರ್ಡೇ ಅಲ್ವಾ. ಸೊ ಅದರಿಂದ ಯಾರೋ ಮಕ್ಕಳಿಲ್ಲ ಅಂತ ಹೇಳ್ಕೊಂಡು ಬೇಗನೆ ಬಂದು. ನಾವು ಅಷ್ಟೇ ಸ್ವಲ್ಪ ಬೇಗನೆ ಹೋಗ್ತೀವಿ ಇವತ್ತು ಮನೆಗೆ. ನನಗೆ ಕಣ್ಣು ತುಂಬ ಪೇಯ್ನ್ ಆಗ್ತಾಯಿದೆ. ಇಲ್ಲಿ ಕಣ್ಣು ಅದು ಬಿಡೋಕ್ಕಾಗ್ತಾಯಿಲ್ಲ, ಆದರೆ ಅಮೃತಾಂಜನೆಲ್ಲ ಹಾಕ್ಕೊಂಡಿದ್ದೀನಿ, ಬಿಡೋಕ್ಕಾಗ್ತಾಯಿಲ್ಲ, ಪೇಯ್ನ್ ಆಗ್ತಾಯಿದೆ. ಅದಕ್ಕೋಸ್ಕರ ಇನ್ನು ನಮ್ಮ ಅಪಾರ್ಟ್ಮೆಂಟಲ್ಲಿ ಈ ಸಂಕ್ರಾಂತಿ ಸೆಲೆಬ್ರೇಷನ್ ಅಂತ ಏನೋ ಮಾಡಿಲ್ಲ. ಏನೇನೋ ಆಟಗಳು ಅದು ಇದು ಅಂತ ಏನೋ ಇಟ್ಟಿದ್ರು. ಸರಿ, ಹಂಗೆ ಒಂದು ವಿಸಿಟ್ ಹಾಕ್ಬಿಟ್ಟು ಬರೋಣ ಅಂತ ಹೋದ್ವಿ. ನಾನು ಸುಮಿದು ಸಂಕ್ರಾಂತಿ ಹಬ್ಬ ಆದಮೇಲೆ ಮಾಡಿದರು ಫಂಕ್ಷನ್ನು. ಸೊ ನೋಡ್ಕೊಂಡು ಬರೋಣ ಅಂತ ಹಾಗೆ ಹೋದ್ವಿ. ಏನೇನೋ ಆಟ ಆಡಿಸ್ತಾ ಇದ್ರು, ಹಾಗೆ ಒಂದಷ್ಟು ಏನೋ ತಿಂಡಿ ತಿನಿಸುಗಳು ಆ ಥರ ಎಲ್ಲ ಸೊ ಮಾಡ್ತಾಯಿದ್ರು. ಆಮೇಲೆ ನಾನು ವೀಡಿಯೋ ಮಾಡೋದು ನೋಡಿ ಸೋಮ್ ಕೊಡು ನಾನು ಮಾಡ್ತೀನಿ ಅಂತ ಹೇಳಿದ್ರು. ಬೇಡ ಬನ್ನಿರಿ ಆಯಿತು, ನೀವು ಮಾಡೋದು ಅಷ್ಟರಲ್ಲೇ ಐತೆ ಅಂದ್ಕೊಂಡು ಈ ಕಡೆ ಬಂದ್ವಿ. ಕೀರ್ತಿಗೆ ಫೋನ್ ಮಾಡಿದೆ, ಕೀರ್ತಿ ಎಲ್ಲಿದ್ದೀರಾ ಅಂತ. ಅಷ್ಟಕ್ಕೆ ಕೀರ್ತಿರು ಕೂಡ ಇಲ್ಲಿದ್ದೀನಿ ನಿಖಿತಾ ಅಂತ ಹೇಳಿದ್ರು. ನಾವಿಬ್ಬರು ಬರ್ಬೇಕಾದ್ರೆ ಎಲ್ಲೇ ಆಗಲಿ ಕೆಳಗಡೆ ಮಾತಾಡ್ಕೊಂಡೇ ಬರ್ತೀವಿ. ಸೊ ಆಮೇಲೆ ಅವರು ಬಂದು ಸ್ವಲ್ಪ ಫ್ರೈಡ್ ರೈಸ್ ಏನೋ ತೊಗೊಳ್ತಾಯಿದ್ರು. ಒಬ್ಬೊಬ್ಬರು ಫ್ರೈಡ್ ರೈಸ್ ಬೇಕು ಅಂತ ಹೇಳಿದಂತೆ ಅಂತ ಹೇಳಿ ಅದನ್ನು ತೊಗೊಳ್ತಾಯಿದ್ರು. ನಾವು ತಿನ್ನೋ ಥರ ಇರಲಿಲ್ಲ ಅವತ್ತು. ಸೊ ಆದ್ದರಿಂದ ಸುಮ್ಮನೆ ಆದ್ವಿ. ಕಬಾಬು ಫ್ರೈಡ್ ರೈಸ್ ತೊಗೋತಾಯಿದ್ದಂತೆ. ಒಂದು ಬೆಣ್ಣೆ ದೋಸೆ ಕೂಡ ಅಲ್ಲಿ ಮಾಡ್ತಾಯಿದ್ರು. ಸುಮಾರು ಜನ, ಮತ್ತು ಉಪ್ಪಿಟ್ಟು, ಕೇಸರಿ ಬಾತು, ಅದು ಇದಂತ ಏನೇನೋ ಮಾಡ್ತಾಯಿದ್ರು. ನಾನು ನೋಡ್ಬಿಟ್ಟು ಸುಮ್ಮನೆ ಹಂಗೆ ನಿಂತ್ಕೊಂಡಿದ್ವಿ. ಆಟಗಳೆಲ್ಲ ಆಡಿಸ್ತಾಯಿದ್ರಲ್ಲ ಅಂತ. ಆಮೇಲೆ ನಾನು ಕೀರ್ತಿ ಸ್ವಲ್ಪ ಹಂಗೆ ಮಾತಾಡ್ತಾ ನಿಂತ್ಕೊಂಡು, ಕೀರ್ತಿರು ತಿರುಪತಿಗೆ ಹೋಗಿದ್ರು. ಹೇಗಿತ್ತು ಕೀರ್ತಿ, ಅಂದರೆ ದರ್ಶನ ಹೇಗಾಯಿತು, ಎಷ್ಟೊತ್ತಿಗಾಯಿತು, ಹಾಗೆ ಹೀಗೆ ಅಂತೆಲ್ಲ ಮಾತಾಡಿಕೊಂಡು ಹಾಗೆ ನಿಂತ್ಕೊಂಡಿದ್ವಿ. ಆಮೇಲೆ ಕೀರ್ತಿನೂ ಕೂಡ ಮನೆಗೆ ಹೊರಟರು.
ಓಕೆ, ಇವಾಗ ನಮಗೆ ಗೊತ್ತಿರೋರು ಉಪ್ಪಿಟ್ಟು ಮತ್ತು ಕೇಸರಿ ಬಾತ್ ಎರಡು ಮಾಡಿ ಮಾಡ್ತಾಯಿದ್ರು. ಸೊ ಅದರಿಂದ ಇವಾಗ ಅದನ್ನು ತೊಗೊಂಡು ಟೇಸ್ಟ್ ಮಾಡಿದ್ವಿ. ಸಖತ್ತಾಗಿತ್ತು. ಅವರೆಕಾಳು ಉಪ್ಪಿಟ್ಟು ಮಾಡಿದರು. ನನ್ನ ಮಗಳನ್ನ ಆಟಾಡ್ಸ್ತಾ ಸ್ವಲ್ಪ ತಿನ್ನಿಸ್ದೆ. ಅವರೆಕಾಳು ಉಪ್ಪಿಟ್ಟು ಕೇಸರಿ ಬಾತು ಆಟಾಡ್ತಾವಳೆ ಇವಾಗ. ಅದೆಲ್ಲ ಡ್ಯಾನ್ಸ್ ಮಾಡ್ತವ್ರೆ. ಸೊ ಸಾಂಗ್ ಬರ್ತಾಯಿದೆ, ಕಾಪಿರೈಟ್ ಆಗಿಬಿಡುತ್ತೆ. ಅದರಿಂದ ಜಾಸ್ತಿ ಮಾತಾಡೋದಕ್ಕೂ ಆಗೋದಿಲ್ಲ. ವಾಯ್ಸ್ ಓವರ್ ಕೊಡ್ತೀನಿ ಏನೋ ನೋಡಬೇಕು. ಇನ್ನು ಆದರೂ ನೆಕ್ಸ್ಟ್ ಡೇ ವ್ಲಾಗು ಇದು ಕಂಪ್ಲೀಟ್ ಒಂದು 3 ದಿನ 4 ದಿನ ವ್ಲಾಗ್ ಅಂತ ಅನಿಸುತ್ತೆ. ಇದು ಬಂದು ಮತ್ತು ನೆಕ್ಸ್ಟು ಸಂಡೇ ವ್ಲಾಗು. ನಾನು ಫ್ರೈಡೇ ಬೆಳಗ್ಗೆನೇ ಇದು ಮಾಡಿದ್ದೆಲ್ಲ ಕೈಮಾ ಇದ್ಕೋರೆಕಾಳು ಸಾಂಬಾರು. ಸೊ ಅದು ಹಾಗೇ ಇತ್ತು. ನಾನು ಪ್ಲ್ಯಾನ್ ಮಾಡಿಕೊಂಡೇ ಮಾಡಿದ್ದು. ನಮಗೆ ಈ ಬಿಸಿ ಸಾಂಬಾರ್ಗಿನ ಸ್ವಲ್ಪ ಸೆಕೆಂಡ್ ಡೇ ಸಾಂಬಾರು ಇಷ್ಟ ಆಗುತ್ತೆ. ಸೆಂಟ್ರಲ್ಲಿ ಏನಂದರೆ ಈ ಸ್ಯಾಟರ್ಡೇ ಟೈಮ್ ನಾನ್ ವೆಜ್ ನಾನು ತಿನ್ನೋದಿಲ್ಲ. ಆದ್ದರಿಂದ ಅದೇ ಗ್ಯಾಪ್ ಹಾಗೆ ಉಳಿದಿತ್ತು. ಇವಾಗ ಅದು ಫ್ರೈಡೇ ಮಧ್ಯಾಹ್ನ ಒಂದು ಸರಿ ಊಟ ಮಾಡಿದ್ದು, ನೈಟ್ ಮಾಡಿದ್ದು ಅಷ್ಟೇ. ಅದಾದಮೇಲೆ ಸ್ಯಾಟರ್ಡೇ ಇಲ್ಲವೇ ಇಲ್ಲ. ಇನ್ನು ಸಂಡೇ ಬೆಳಗ್ಗೆಗೆ ತಿಂಡಿಗೆ ಎದೊಳೋದೇ ಲೇಟು. ನಾವು ಸಂಡೇ ಒಂದಿನ ಫ್ರೀ ಅಲ್ವಾ, ಎದೊಳೋದೇ ಲೇಟು. ನಾನು ಅದು ಸಾಂಬಾರು ಇತ್ತಲ್ಲ ಅದ್ರ ಜೊತೆಗೆ ಒಂದು ಸ್ವಲ್ಪ ಇಡ್ಲಿ ಮಾಡಿಬಿಡೋಣ ಅಂತ ಅನಿಸ್ತಾಯಿತ್ತು. ತಿಂಡಿ ಯಾವಾಗಲೂ ಚಪಾತಿ ಎಗ್ ಬುರ್ಜಿ ಅದು ಇದು ಅಂತ ಮಾಡೋದು ಇದ್ದಿದೆ. ಸೋಮ್ ಅಂದರು ನಾನು ತಿಂಡಿ ತಿನ್ಕೊಬಂದೆ ನಿಖಿತಾ ಅಂತ ಹೇಳಿ, ನನಗೇನು ಬೇಡ ಅಂತ ಹೇಳಿದ್ರು. ಸರಿ ಆಯಿತು, ಹಾಗಿದ್ರೆ ನಂಗೆ ಆಮ್ಲೆಟ್ ಮಾಡಿಕೊಟ್ಟು ಸಾಕು ಅಂತ ಹೇಳಿದ್ರು. ಸರಿ ನಾನು ಇಡ್ಲಿ ಮಾಡಿಬಿಡೋಣ ಇರು, ಅದ್ರ ಜೊತೆಗೆ ಕೈಮಾ ಸಾಂಬಾರು ಜೊತೆಗೆ ಇದ್ಕೋರೆಕಾಳದು ತಂಗ್ಳಸರಿ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇಡ್ಲಿ ಮಾಡ್ತಾಯಿದ್ದೀನಿ. ಖುಷಿಮ ಮಾತ್ರ ಅವಳ ಜೊತೆ ಪಾಡಿಗೆ ಅವಳು ಆಟ ಆಡ್ತಾಯಿದ್ಲು. ಸೊ ಇಡ್ಲಿ ಮಾತ್ರ ಸಖತ್ತಾಗಿ ಬಂದಿತ್ತು. ನಾನು ಹೆಂಗೆ ಬರುತ್ತೆ ಏನೋ ಅಂತ ಇದ್ದೆ. ಆ್ಯಕ್ಚುಲಿ ದೋಸೆಗೆ ಅಂತ ರುಬ್ಬಿಟ್ಟಿದ್ದೆ, ಹುಳಿ ಬಂದಿರಲಿಲ್ಲ. ಆಮೇಲೆ ಫ್ರಿಡ್ಜಲ್ಲಿ ಎತ್ತಿಟ್ಬಿಟ್ಟಿದ್ದೀನಿ ಹುಳಿ ಬಂದಿರಲಿಲ್ಲ ಅಂತ ಹೇಳ್ಬಿಟ್ಟು. ಆಮೇಲೆ ನೋಡಿದ್ರೆ ಎಷ್ಟು ಚೆನ್ನಾಗಿ ಫ್ರಿಡ್ಜಲ್ಲಿ ಇಟ್ಟಿದ್ದಂಗೆ ಹುಳಿ ಬಂದುಬಿಟ್ಟಿತ್ತು. ನೋಡೋಣ ಅಂತ ಇದು ಸೋಡಾನೂ ಹಾಕಲಿಲ್ಲ, ಏನೂ ಇಲ್ಲ, ಹಂಗೆ ಮಾಡಿದೆ. ಸಾಫ್ಟಾಗಿ ಸ್ಪಾಂಜಿಗೆ ಚೆನ್ನಾಗಿ ಬಂದಿತ್ತು. ಆಮೇಲೆ ಸೋಮ್ಗೂ ಹೇಳಿದೆ, ಸಖತ್ತಾಗಿ ಬಂದಿದೆ ಇಡ್ಲಿ, ತಿಂದ್ಬಿಟ್ಟು ಬನ್ನಿರಿ ಒಂದೆರಡು ಅಂತ ಹೇಳಿದೆ. ಸೊ ನಾನು ಸ್ಯಾಟರ್ಡೆ ಮಾಡಿದ ಬೇಳೆ ಸಾಂಬಾರು ಹಾಗೇ ಇತ್ತು. ಸೊ ಅವರು ಕೂಡ ಅದನ್ನು ಹಾಕಿಸ್ಕೊಂಡು ಒಂದು 3-4 ಚಿಕ್ಕ ಇಡ್ಲಿ ಮಾಡಿದೆ. ತಿಂದರು. ಬಿಸಿ ಬಿಸಿ ಅಲ್ವಾ, ಚೆನ್ನಾಗಿರುತ್ತೆ. ಅವ್ರಿಗೆ ತುಪ್ಪ ಹಾಕ್ಕೊಂಡು ಅದು ತಿನ್ನೋದಕ್ಕೆ ಇಷ್ಟ ಆಗುತ್ತೆ. ಸೊ ಅವರು ತಿಂದರು. ಆಮೇಲೆ ಖುಷಿಮಾಗೂ ಸ್ವಲ್ಪ ತಿನ್ನಿಸ್ದೆ, ನಾನು ಕೂಡ ತಿಂದೆ. ಆಮೇಲೆ ರಕ್ಷಿತಿ ಕೇಳಿದೆ, ತಿಂತೀಯ ಏನಾರು ಇನ್ನೂ ಒಂದು ಒಬ್ಬ ಇಡ್ಲಾ ಅಂತ ಹೇಳಿ. ಅವನು ಬೇಕು ಅಂತ ಹೇಳ್ದ. ಆಮೇಲೆ ಮತ್ತೆ ಇನ್ನೊಂದು ಇದೆಲ್ಲ ತೆಗ್ದಾದ್ಮೇಲೆ ನೀಟಾಗಿ ಒಂದು ಚೂರು ಅಂಟ್ಕೊತಾ ಇರಲಿಲ್ಲ ಗೊತ್ತಾ, ಎಷ್ಟು ಚೆನ್ನಾಗಿ ಅದು ನೋಡಿ ನೀಟಾಗಿ ಸ್ಪೂನಲ್ಲಿ. ಅದರಲ್ಲೂ ಬಿಸಿ ಬಿಸಿ ಇಡ್ಲಿ ಎದಳೋದು ಸ್ವಲ್ಪ ಕಷ್ಟನೇ, ಅಂದರೆ ತಣ್ಣಗಾಗಬೇಕು ಸ್ವಲ್ಪ ಅಂತ. ಸೊ ಅದೇನಿಲ್ಲ, ನೀಟಾಗಿ ಬರ್ತಾಯಿತ್ತು. ಸೊ ನಂಗೆ ಖುಷಿ ಆಗ್ಬಿಡ್ತು. ಎಷ್ಟೋ ವರ್ಷಗಳಾಗಿತ್ತು ಇಷ್ಟು ನೀಟಾಗಿ ಇಡ್ಲಿ ಅಂದರೆ ಪ್ಲೇಟಿಂದ ತೆಗ್ದಿಯೋದು. ಫ್ರೆಂಡ್ಸ್, ಇವಾಗ ಒಂದು ಶಾಪ್ ಕಡೆಗೆ ಹೊರಡ್ತಾ ಇದ್ವಿ. ಸಂಜೆ ಕಾಫಿ ಮಾಡಿಕೊಂಡು ಹೋಗ್ತಾ ಇರೋದು, ಊಟ ಮಾಡಿಕೊಂಡು. ಇವಾಗ ಪರಿನ ಕೂಡಾಕ್ಬಿಟ್ಟು ಹೋಗ್ತಾ ಇದ್ವಿ ಮನೆಯಲ್ಲ. ಅದಕ್ಕೆ ಸೋಮ್ ಕೇಳ್ತಿದ್ದೆ, ಸೋಮ್ ಕೂಡ ಬೇಗ ಬಂದರು ಇವತ್ತು ಆಫೀಸಿಗೆ. ಇವಾಗ ಅಲ್ಲಿ ಹೊಸ ಮನೆ ಹತ್ರ ಹೋಗ್ತಾ ಇದ್ದೀವಿ. ಅದಕ್ಕೆ ಹೇಳ್ತಾ ಇದ್ದೆ ಸೋಮ್ಗೆ, ನೋಡಿ ಪರಿನ ಮನೆಯಲ್ಲಿ ಬೇಕಾದ್ರೆ ಕೂಡಾಕ್ಬಿಟ್ಟು ಹೋಗ್ಬೋದು, ಆದರೆ ನಿನ್ನ ಮಗಳನ್ನ ಈ ಥರ ಕೂಡಾಕ್ಬಿಟ್ಟು ಹೋಗೋಕ್ಕಾಗ್ತಿತ್ತ ಅಂತ ಹೇಳ್ತಾ ಇದ್ದೆ. ಸೊ ಹಾಗೆ ಅಲ್ವಾ, ಪ್ರಾಣಿಗಳಿಗಾದರೆ ಹೇಗೆ, ಮನುಷ್ಯರಿಗಾದರೆ ಹೇಗೆ. ಖುಷಿಮಾನ್ ಒಂದಿನೂ ನಾನು ಈ ಥರ ಸಿಂಗಲಾಗಿ ಬಿಟ್ಟು ಹೋಗಿದ್ದೆ ಅಲ್ಲ, ಒಂದಿನ CCTV ಇಲ್ಲ ಅಂತ ಇದ್ರೂ ಕೂಡ ನಾನು ಒಂದಿನಕ್ಕೂ ಬಿಟ್ಟು ಹೋಗಿದ್ದಲ್ಲ. ಸೊ ಓಕೆ, ಇವಾಗ ಹೊಸ ಮನೆ ಕಡೆಗೆ ಹೊರಡ್ತಾ ಇದ್ವಿ. ನೋಡೋಣ ಗೊತ್ತಾಗಿದೆ ಅಪ್ಡೇಟು ನೋಡ್ಕೋಬೇಕು. ಅದಕ್ಕೆ ಸೋಮ್ ಕೂಡ ಬಂದ್ರಲ್ಲ, ಹಾಗೆ ಅವರು ಬರ್ತೀನಿ ಅಂತ ಹೇಳಿ ಮನೆ ಹತ್ರ ಹೋಗ್ತಾ ಇದ್ವಿ. ಸೋಮ್ ಯಾವುದೋ ಒಂದು ಹುಡುಗ ಹೋಗ್ತಾ ಇದ್ದಂತೆ, ಅದಕ್ಕೆ ಕಣ್ಣು ನೋಡಿದ್ರಂತೆ. ಅವ್ನು ಹಂಗೆ ಪಕ್ಕಂದು ಹಿಂಗೆ ತಲೆ ಬಗ್ಗಿಸ್ಕೊಂಡು ಹೋಯ್ತವನೆ, ತಲೆ ಮೇಲೆ ಎತ್ತಾ ಇಲ್ಲ. ಸೊ ಒಳ್ಳೆ ಕಾಮಿಡಿ. ಇವಾಗ ಹೆಂಗಾಗ್ಬಿಟ್ಟಿದೆ ಅಂತಂದರೆ ವ್ಯಾಲ್ಯೂನೇ ಇಲ್ಲ. ಮೊದಲೆಲ್ಲ ಹಾಯ್ ಅಂದರೆ ಹಾಯ್ ಅನ್ನೋರು. ಇಲ್ಲಿ ಈ ಅಪಾರ್ಟ್ಮೆಂಟಲ್ಲಿ ಸಿಕ್ಕಾಪಟ್ಟೆ ಮಕ್ಕಳು ಮಾತೇ ಆಡ್ಸೋದು, ಜಸ್ಟ್ ಟೈಮ್ ಮಾತ್ರ ಕೇಳ್ತಾರೆ, ಮಾತೇ ಆಡ್ಸೋದಿಲ್ಲ. ಅದಕ್ಕೋಸ್ಕರ ಎಲ್ಲಿ ನಿಮ್ಮ ಸೈನ್ಯ ಬರಲೇ ಇಲ್ಲ. ಸೋಮ್ ಬರ್ತಿದ್ದಂಗೆ ಟಕಟಕ ಅಂತ ಓಡ್ ಬಂದ್ಬಿಡ್ತಾರೆ ನಾಯಿ ಮರಿಗಳು. ಇವತ್ತು ಯಾಕೋ ಬಂದಿಲ್ಲ ಯಾರೂ. ಫ್ರೆಂಡ್ಸ್, ಏನು ಗೊತ್ತಾ, ಪಕ್ಕದ ಮನೆದು ಅಲ್ಲೇ ಪ್ಲಾಸ್ಟಿಂಗ್ ಎಲ್ಲ ಏನು ಮುಗಿತಾ ಬಂತು. ಇನ್ನೊಂದು ವಾರ ಇನ್ನೊಂದು 15 ದಿನದಲ್ಲಿ ಕಂಪ್ಲೀಟಾಗಿ ಎಲ್ಲ ಮುಗಿಸ್ಬಿಡ್ತಾರೆ ಅನಿಸುತ್ತೆ. ನಮ್ದು ಮಾತ್ರ ಇನ್ನೂ ಕೆಲಸನೇ ಕಂಪ್ಲೀಟ್ ಆಗ್ತಾಯಿಲ್ಲ ಫ್ರೆಂಡ್ಸ್. ನಾನು ಹೇಳಿದ್ದೆ ಅವರಿಗೆ, ನಂಗೆ ರಜಕ್ಕೆ ಬೇಕು ಅಂತ ಹೇಳಿದ್ದೆ, ಆದರೆ ಕೊಡೋಂಗೆ ಕಣ, ಇನ್ನೂ ಕೆಲಸ ಹೆವಿ ಇದೆ. ನಾನು ಹೇಳ್ತಾನೆ ಇರ್ತೀನಿ ಅವ್ರಿಗೆ, ನನಗೆ ಬೇಗ ಬೇಕು ಮನೆಯದು. ಸ್ವಲ್ಪ ನಾನು ಸಮ್ಮರ್ಗೆ, ಅಂದರೆ ಸಮ್ಮರ್ ಹಾಲಿಡೇಸ್ ಇರುತ್ತೆ ಆವಾಗ ಮಕ್ಕಳಿಗೆಲ್ಲ, ಆವಾಗ ನಾನು ಗೃಹ ಪ್ರವೇಶ ಮಾಡಬೇಕು, ಬೇಗ ಕೊಡಿ ಅಂತ ಹೇಳಿದ್ದೀನಿ. ಕ್ಯಾಮ್ರಾಮನ್ ಸ್ವಲ್ಪ ಜೊತೆಗೆ ಇವಾಗ ನಾನು ಮಾತಾಡ್ತಿದ್ದಂತೆ.
ಹಾಗೆ ಸಮ್ಮರ್ ಹಾಲಿಡೇಗೆ ನಾನು ರಜೆ ಸಿಗುತ್ತೆ ಅವಾಗ ಗೃಹಪ್ರವೇಶ ಮಾಡಬೇಕು ಅಂತ ಪ್ಲ್ಯಾನ್ ಇತ್ತು. ಆದರೆ ಇವತ್ತು ಕೆಲಸ ತುಂಬ ನಿಧಾನ ಆಗ್ತಾಯಿದೆ. ನಮ್ಮದು ಒಂದು ಸ್ವಲ್ಪ ಲೇಟ್ ಆಯಿತು, ಒಂದು ಸ್ವಲ್ಪ ಅಂದರೆ ಸ್ವಲ್ಪ ಅಷ್ಟೇ, ಒಂದು 15 ದಿನ 20 ದಿನ ಅಷ್ಟೇ. ಬಿಕಾಸ್ ನಾನು ವುಡ್ ಸೆಲೆಕ್ಷನಲ್ಲಿ ಸ್ವಲ್ಪ ಲೇಟ್ ಆಯಿತು. ಅದು ಬಿಟ್ಟರೆ ಕೆಲಸ ಬೇಗ ಬೇಗ ಮಾಡ್ಕೋಬೋದು. ಆದರೆ ಏನು ಗೊತ್ತಾ, ಇವರು ಒಂದು ಸ್ವಲ್ಪ ಕೆಲಸ ನಿಧಾನ. ಅಂದರೆ ಈ ನಾರ್ತ್ ಇಂಡಿಯನ್ ಕೆಲಸ ಏನು ಮಾಡ್ತಾರೆ, ಕೆಲಸ ಪರ್ಫೆಕ್ಟಾಗಿರುತ್ತೆ, ಅದು ಕೆಲಸ ಸ್ವಲ್ಪ ನಿಧಾನ. ನಾವು ಊರು ಹೇಳಬೇಕು ಸ್ವಲ್ಪ ಬೇಗ ಬೇಗ ಮಾಡಿ ಅಂತ. ಪಕ್ಕದ ಬಿಲ್ಡಿಂಗು ಸೆಕೆಂಡ್ ಫ್ಲೋರ್ ಮೋಲ್ಡಿಂಗ್ ಆಗಬೇಕಾದ್ರೆ ಮನೆ ಶುರು ಆಗಿದ್ದು, ಅವರಲ್ಲೇ ಮನೆ ಸೇಲ್ ಬಿಲ್ಡಿಂಗ್ ಬಿಡಿ, ಮನೆ ತಾಗಲೇ ಎಲ್ಲ ಕಂಪ್ಲೀಟಾಗಿ ಇವೆಲ್ಲ ಪ್ಲಾಸ್ಟಿಂಗ್ ಮಾಡ್ಕೊಬರ್ತಾರೆ. ಇನ್ನೊಂದು ತಿಂಗಳಲ್ಲಿ ಗೃಹಪ್ರವೇಶ ಮಾಡೋ ಲೆವೆಲಲ್ಲಿ ಅವರೇ ಅವರು ಹಂಗೆ ನಮ್ಗೆ ಮುಗಿತಲ್ಲ. ನಾನು ಆ ಕಡೆ ನೋಡೋದು ಮತ್ತು ನಮ್ಗೆ ನೋಡೋದು, ಆ ಕಡೆ ನೋಡೋದು ಈ ಕಡೆ ನೋಡೋದು. ಅದು ನಾನು ಅಂದ್ಕೊಂಡಿದ್ದೆ ಒಂದು, ಇಲ್ಲಿ ಆಗ್ತಾ ಇರೋದೇ ಒಂದು. ಅದಕ್ಕೆ ನಾವು ಪ್ಲ್ಯಾನ್ ಮಾಡ್ಕೊಬಾರ್ದು, ಯಾವುದೂ ಆ ಡೇಟಿಗೆ ಅಂತ ಇಟ್ಕೊಬಾರ್ದು ಅಂತ ಹೇಳ್ತಾರಲ್ಲ, ನಿಜಾನೇ ಅಂತ ಅನಿಸುತ್ತೆ. ಗೊತ್ತಿಲ್ಲ ಯಾವಾಗ ಮುಗಿತ್ತು ಏನೋ. ಇನ್ನೂ ಎಷ್ಟೊಂದು ಜನ ಯೂಟ್ಯೂಬರ್ಸ್ ನೋಡ್ತಾ ಇರ್ತೀನಿ, ಕೆಲಸಗಳು ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ, ಅವ್ರು ಎಲ್ಲಿ ಟೈಮ್ ಕೊಡಲ್ಲ ಅಂತ ಹೇಳ್ತಾ ಇರ್ತಾರಲ್ಲ. ಅದನ್ನೆಲ್ಲ ನೋಡಿ ನೋಡಿ ನಿಮ್ಗೆ ಇನ್ನೂ ತಲೆ ಕೆಟ್ಟೋಗ್ಬಿಟ್ಟೈತೆ, ಜಾಸ್ತಿ ಕೆಟ್ಟೋಗ್ಬಿಟ್ಟೈತೆ. ನೋಡೋಣ ಹೇಗಾಗುತ್ತೆ ಏನಿತ್ತು ಅಂತ. ಮೇಲ್ಗಡೆ ಹೋಗೋರಿಗೆ ಸ್ವಲ್ಪ ಬೇಗ ಕೆಲಸ ಮಾಡಿ ಅಂತ ಹೇಳ್ತೀನಿ. ಬನ್ನಿ ಹೋಗುವ ಮೇಲೆ. ನನಗೆ ಯಾಕೋ ಕಿಟಕಿ ಹೈಟ್ ಫೀಲ್ ಆಗ್ತಾ ಇದೆ. ಫ್ಲೋರಿಂಗ್ ಬರುತ್ತೆ ಅಂತ ಹೇಳ್ತವ್ರೆ. ಎಷ್ಟು ಬರುತ್ತೆ? ಅರ್ಧ ಅರ್ಧ ಅಡಿ ಅಂದರೆ ಅನ್ಕೊತಾ ಇದ್ದೆ ಯಾಕೆ ಇನ್ನೂ ಬಂದಿಲ್ಲ ಅಂತ. ಬಂದ್ಬಿಟ್ರು. ಹಲೋ, ಇನ್ನೂ ಮಿಕ್ಕಿ ಸೈನ್ಯ ಕರ್ಕೊಂಬಂದಿಲ್ಲ. ಇನ್ನು ಮಿಕ್ಕಿ ಸೈನ್ಯಲ್ಲಿ ಸರ್ ಬಂದ್ಬಿಡ್ತಾರೆ, ಮೇಸ್ತ್ರಿ ಇರ್ತಾರ. ನೀವು ನೋಡೋಕೆ ಬಂದಿರಲ್ಲ, ಅವರು ನೋಡೋಕೆ ಬರ್ತಾ ಇದ್ದಾರೆ. ನಿಮ್ಮ ಜೊತೆಗೆ ಏನೇನು ಮಾಡಿದಾರಂತೆ ಕೆಲಸ ಹೇಳೋಕೆ ಬರ್ತಾ ಇರೋದು. ಅವರೇ ಉಸ್ತುವಾರಿ. ಹಂಗೆ. ಅಯ್ಯೋ ಶಿವನೇ, ನನಗೂ ಈ ಗೋಡೆ ನೋಡಿ ಸಾಕಾಗ್ಬಿಟ್ಟಿದೆ ಫ್ರೆಂಡ್ಸ್. ಸುಮಾರು ಒಂದು 4 ತಿಂಗಳಿಂದ ಆಯುಧ ಪೂಜೆ ಆದಾಗಿಂದ, ಆಯುಧ ಪೂಜೆ ಹಾಕಿ ಇನ್ನು ಮುಂಚೆಯಿಂದನೂ ಗೋಡೆ ನೋಡಿ, ಬರೀ ಇಟ್ಕೆ ಗೋಡೆ ನೋಡಿ ನೋಡಿ ಸಾಕ. ನನಗೆ ಪ್ಲಾಸ್ಟಿಕ್ ಗೋಡೆ ಪ್ಲಾಸ್ಟಿಕ್ ಮಾಡಿರೋ ಗೋಡೆ ನೋಡಬೇಕು. ಅಲ್ವಾ? ನೋಡಿ ಇದೆಲ್ಲ ಕಂಪ್ಲೀಟ್ ಮಾಡ್ಕೊಂಡು ಬರ್ತಾವ್ರೆ. ಆ ಕಡೆ ಬಿಲ್ಡಿಂಗ್ ಅವರು ಎಕ್ಸಿಬಿಷನ್ ಕಟ್ತಾರ ಮನೆನ. ಹೇಳೋದು ನೋಡ್ತು ಅಂತಂದ್ರೆ ಆದ್ರೂ ಪಟಾಪಟ ಅಂತ ಆಗಬೇಕು. ನಾವು ಪಕ್ಕದ ಬಿಲ್ಡಿಂಗ್ ಕಂಪೇರ್ ಮಾಡಿದ್ರೆ ನಮ್ಮ ಕೆಲಸ ಲೇಟೇ ಫ್ರೆಂಡ್ಸ್. ಆದ್ರೂ ಕೆಲಸ ಪರ್ಫೆಕ್ಟ್ ಆಗಿದೆ. ಆದ್ರೂ ನಮಗೆ ಒಂಥರ ಅದು ಅನ್ನಿಸ್ತಾ ಇದೆ ನೋಡ್ತಾ ನೋಡ್ತಾ. ಮತ್ತು ನಾನು ಹೇಳಿ ಟೈಮಿಗೆ ಕೊಡೋಕ್ಕಾಗ್ತಾಯಿಲ್ಲ. ನಾನೇನೋ ಅಂದ್ಕೊಂಡೆ ಇದೇನಾಯ್ತಲ್ಲ, ಸೊ ಅದೊಂಥರ ಬೇಜಾರು ಫೀಲು ಫ್ರೆಂಡ್ಸ್. ಯಪ್ಪ, ಹಿಂಗೆ ಅಂದ್ಕೊಂಡು ಏನೋ ನನ್ನ ಕೈಯಲ್ಲಿ ಬೇರೆ ಏನೂ ಉಳಿಯಲ್ಲ. ಫೋನ್ ಟಪ್ ಅಂತ ಬಿಟ್ಟರೆ ಟಕ್ಕಂತ ಕೆಳಗೆ ಬೀಳ್ತದೆ. ಹಂಗಂಡು ಮತ್ತೆ ಅಲ್ಲಿ ನಿಂತ್ಕೊಳ್ಳೋದು ಚೆಂದ. ಇದೆಲ್ಲ ಕಂಪ್ಲೀಟಾಗಿ ಯಾವಾಗ ಹಿಂಗೆಲ್ಲ ವ್ಯೂ ನೋಡ್ತೀವೋ ಅಂತ ಅನ್ನಿಸ್ಬಿಡ್ತೈತಿ. ಸೋಮು ಹೆಂಗೋಯ್ತಾರೋ ಹಂಗೆ ಹಿಂದೆ ಬಲ ಅಲ್ಲಾಡ್ಸ್ಕೊಂಡು ಹೋಗೋದು. ನಮ್ಮ ಸೋಮುಗೂ ಈ ನಾಯಿಗಳಿಗೂ ಏನೋ ಒಂದು ನಂಟಿದೆ ಫ್ರೆಂಡ್ಸ್, ಅಲ್ವಾ? ಹೋಗಲ್ವಂತೆ. ನೀನು ಮುಂದೆ ಹೋಗಿ ಫಸ್ಟ್, ನೀವು ಹೋಗ್ಬೇಕು ಫಸ್ಟು, ಆಮೇಲೆ ಹಿಂದೆಯಿಂದ ಬರೋದು. ಅಲ್ಲಿ ನೀರು ತಗ್ತಾ ಇರ್ತಾವ್ರೆ. ಖುಷಿಮಾ ನನ್ನ ಚಿತ್ರ ಬಿಡಿಸಿದ್ದಾಳೆ ಫ್ರೆಂಡ್ಸ್, ನೋಡಿ ತೋರಿಸು ಖುಷಿಮಾ. ಇನ್ನಂದ್ಲು. ಏನದು ವಿನ್ ಅಂತ ಹೇಳಿದ್ರೆ, ಅಮ್ಮ ನೀನು ಇಲ್ಲಿ ಅಂತ ಹೇಳ್ತಾಳೆ. ನಾನಂತೆ ಇದು. ಹೌದಾ ಕುಸು? ನಾನು ಹಂಗಿದ್ದೀನಾ ಖುಷಿಮಾ? ಅಪ್ಪನ ಬಿಡಿಸಿ ತೋರ್ಸಪ್ಪ, ಅಪ್ಪ ಹೆಂಗಿದ್ದಾರೆ ಅಂತ. ಅಪ್ಪನ್ನು ಬಿಡಿಸಿ ಯಾಕೆ ತೋರಿಸ್ತಾಳೆ, ಅಪ್ಪ ಯಾವ ಥರ ಇದ್ದಾರೆ. ಅದು ಹಿಂಗೆ ರೌಂಡ್ ಬಿಡಬೇಕು. ಅಲ್ಲಿ ನೋಡಿ. ಓಕೆ. ಅದೇನು ಕಣ್ಣಾ? ಕರೆಕ್ಟ್. ನೀವು ಅಪ್ಪನ ಕಣ್ಣು ದೊಡ್ಡ ದೊಡ್ಡದಾಗೆ ಇರೋದು. ಸ್ಕೂಲಿಂದ ಬಂದ್ಲು, ಟೈಮ್ ಬಂದು 6 ಗಂಟೆ ಬಂದ್ಲು. ಇವಾಗ ನಮ್ಮ ಕುಸಿ ಮಗಳು. ಕುಸು ಏನು ಹೇರ್ ಕಟ್ ಮಾಡಿದೆ ನಮ್ಮ ಖುಷಿಯಮ್ಮಗೆ.
ಸ್ವಲ್ಪ ಶಾರ್ಟ್ ಮಾಡಿಬಿಟ್ಟಿದ್ದೀನಿ ಮೇಲೆ, ಇದೊಂಚೂರು ಜಾಸ್ತಿ ಶಾರ್ಟ್ ಆಗಿದೆ, ಬೆಳೀಲಿ. ಇನ್ನು ನೆಕ್ಸ್ಟು ಕಟ್ ಮಾಡಲ್ಲ ನಾನು, ನೆಕ್ಸ್ಟ್ ಕಟ್ ಮಾಡಲ್ಲ ಅಷ್ಟೇ, ಮುಗೀತಿನ್ನ. ಗೃಹ ಪ್ರವೇಶದಷ್ಟೊತ್ತಿಗೆ ಒಂಚೂರು ಲೆಂತ್ ಬೆಳ್ಕೊಂಡ್ಬಿಡ್ಲಿ ಅಲ್ವಾ. ಇವಾಗ ಮಿಲನ್ ಬಿಡ್ತಾವಳೆ. ಪರಿ ಬಿಡ್ಸು, ಪರಿನ ಬಿಡ್ಸು. ಹಾಗೆ ಮನೆಗೆ ಹೋಗ್ತಾ ತರಕಾರಿ ತೊಗೊಳ್ಳೋಣ ಅಂತ ಬಂದೆ. ಸೋಮ್ ಕೂಡ ಗಾಡಿ ತೊಗೊಂಡೋಗ್ಬಿಟ್ಟಿದ್ರು, ನಾನು ಬೇರೆ ಕಡೆ ತೊಗೊಳ್ತೀನಿ ಆ್ಯಕ್ಚುಲಿ ತರಕಾರಿ. ಸೊ ಅವ್ರದ್ದು ಗಾಡಿ ತೊಗೊಂಡೋಗಿದ್ದರಿಂದ ಇಲ್ಲೇ ವಾಕೆ ಹೋಗ್ತಾ ಇದ್ದೆ ಮನೆಗೆ ನಡ್ಕೊಂಡು. ಸರಿ ಇಲ್ಲೊಂದು ಸ್ವಲ್ಪ ಬಸ್ಸಾರು ಮಾಡೋಣ ಮನೆಗೆ ಹೋಗ್ಬಿಟ್ಟು ಅನ್ನಿಸ್ತಿತ್ತು. ಸೊಪ್ಪು ತೊಗೊಳ್ಳೋಣ ಅಂತ ಮತ್ತೆ ಸೊಪ್ಪಿರಲಿಲ್ಲ. ಸರಿ ಎಲೆಕೋಸು ನೋಡಿದೆ, ಎಲೆಕೋಸನ್ನೇ ಹೋಗಿ ತಗೋತಾ ಇದ್ದೀನಿ. ಮಿಲನ್ ಇವಾಗ ಸ್ಕೂಲ್ಗೆ ಹೋಗಿ ಬರ್ತಾ ಇದ್ದಾನೆ. ಮಗು ಯಾವ ಸ್ಕೂಲಪ್ಪ? ಎಷ್ಟು KG? ಎಷ್ಟು KG ಮಿಲನ್ ನೀನು? 40 kgನಾ? ಎಷ್ಟನೇ ಸ್ಟ್ಯಾಂಡರ್ಡು? ಹಾಂ, 8th ಅಲ್ಲ, 8th ಅಲ್ಲ. ನನ್ನ ಮಗನೇ ಕನ್ನಡದಲ್ಲಿ ನೀಟಾಗಿ ಹೇಳ್ಬಿಡು. 8ನೇ ಕ್ಲಾಸ್, 8th ಸ್ಟ್ಯಾಂಡರ್ಡ್. ಹಾಂ, ಎಷ್ಟು ಸ್ಟ್ಯಾಂಡರ್ಡ್ ಸಾಕು ಅಷ್ಟು ಬ್ಯಾಗು ಚಿಕ್ಕದು? ಹಾಂ, ಜೋರಾಗಿ ಹೇಳು. ಖುಷಿದಾ? ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಗೊತ್ತಾ ಮಿಲನ್? ಹಾಯ್ ಬ್ರೋ ಅಂದ್ಕೊಂಡು ಅವ್ನು ಬಂದೊಬ್ಬ ಮಾತಾಡಿಸ್ತಾ ಇದ್ದ, ಅದಕ್ಕೇನು ಅವ್ರ ಅಮ್ಮ ನಗ್ತಾವಳೆ. ನನ್ನ ಮಗಳು ನೋಡಿ ಫ್ರೆಂಡ್ಸ್, ಇಲ್ಲಿ ಮಿಕ್ಸ್ಚರ್ ತಿನ್ಕೊಂಡು ಪರಿನ ಮಲಗಿಸ್ಕೊಂಡು, ಹಾಂ, ಕರೆಕ್ಟಾಗಿ ಸೋಫಾ ಕಲ್ಲರೇ ಕಾಣಿಸ್ತಾ ಇದೆಯಾ ಕಣೋ ಪರಿ. ಅಮ್ಮೋ ಪರಿಮಾ ಇಲ್ಲಿ ಬಾ, ಇಳಿಸು ಮಿಲನ್ ಕೆಳಗಡೆ. ಬಿಡು ಮಗನೆ ಕೆಳಗಡೆ. ಖುಷಿ ಕೆಳಗೆ ಬಿಡು. ಅವಳು ಸುಸ್ಸು ಮಾಡ್ಬೇಕಂತ ಕಣೆ, ಸೋಫಾ ಮೇಲೆ ಮಾಡ್ಬಿಡ್ತಾಳೆ. ಬೇಬಿ ಮನೆಗೆ ಬಂದ್ವಿ, ನಡ್ಕೊಂಡು ಬಂದ್ವಿ. ಸೊ 7:40 ಆಯಿತು. ಅಡುಗೆ ಮಾಡಬೇಕು ಸ್ವಲ್ಪ. ಸೊ ಎಲ್ಲ ಒಂದು ಸ್ವಲ್ಪ ಕೈಕಾಲ ತೊಳ್ಕೊಬಿಡ್ತೀವಿ. ಬಸ್ಸಾರು ಮಾಡಿ ಸುಮಾರು ದಿನ ಆಗೋಯ್ತು. ಬಸ್ಸಾರು ತಿನ್ಬೇಕಂತ ಅನಿಸ್ತೈತೆ. ಅಲ್ಲೇ ಒಂದು 15 days ಹತ್ರ ಆಗ್ತಾ ಬಂತು. ಅದಕ್ಕೋಸ್ಕರ ಪಟ್ ಅಂತ ಒಂದು ಸ್ವಲ್ಪ ಇದು ಮೊಳಕೆ ಕಾಳು ಐತೆ, ಹಾಕ್ಬಿಟ್ಟು ಪಟ್ ಅಂತ ಒಂಚೂರು ಬಸ್ಸಾರು ಮಾಡಿಬಿಡ್ತೀನಿ. ಬೆಳಗ್ಗೆಗೂ ಆಗುತ್ತೆ, ಇವಾಗ್ಲಿಗೂ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೆ ಏನಾಯ್ತು ಅಂತ ಗೊತ್ತಿಲ್ಲ. ಇಲ್ಲ ಬೆಳಗ್ಗೆ ಹೆಂಗೆ ಮಾಡೋದ ಹೆಂಗೆ ಮಾಡೋದ. ಈಗ ಒಂಚೂರು ಇವಾಗ ಏನಾರು ಮಾಡ್ಕೊಂಡು ಅವಲಕ್ಕಿನ ಮಾಡ್ಕೊಂಡು ಮಾಡ್ಬಿಡೋದ ಗೊತ್ತಿಲ್ಲ. ಯಾಕೆ ಶಿಷ್ಯ, ಅದಕ್ಕೆ ನೋಡ ಏನೋ ಒಂದು ಪಟ್ಟ ಅಂತ ಮಾಡ್ತೀನಿ ಫ್ರೆಂಡ್ಸ್. ಇವಾಗ ಬಸ್ಸಾರು ಮಾಡೋದು ಕ್ಯಾನ್ಸಲ್ ಆಗೋಯ್ತು. ಬಿಕಾಸ್ ಸೋಮು ಸ್ವಲ್ಪ ಏನೋ ಫುಡ್ ತಂದು ತಿನ್ಕೊಂಡ್ರೆ ನಂಗೆ ಊಟ ಬೇಡ ಅಂತವ್ರೆ, ಥ್ರೋಟ್ ಇನ್ಫೆಕ್ಷನ್ ನನಗೆ ಬೇಡ ನಿಕ್ಕಿತ ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ಇವಾಗ ನಾವು ಅವರೆಕಾಳು ನೆನೆ ಹಾಕಿದ್ವಿ. ಅದಕ್ಕೆ ಸ್ವಲ್ಪ ಅದೆಲ್ಲ ಇಟ್ಕಿಸ್ಬಿಟ್ಟು ಇಟ್ಬಿಡೋಣ ಫ್ರಿಡ್ಜಲ್ಲಿ ಅಂತ ಹೇಳ್ಬಿಟ್ಟು. ಕಣಮ್ಮ ನೀರೆಲ್ಲ ಚೆಲ್ಲಬಾರ್ದು ಇಟ್ಟಿದ್ದೀವಿ. ಅಲ್ಲಿ ನೋಡಿ ನಮ್ಮ ಪರಿಮಾ ಏನು ಮಿಲನ್ ಜೊತೆ ಆಡೋದು ನೋಡಿ ಹಿಂಗೆ ಅಂತ. ಖುಷಿ ನೀ ಕೆಲಸ ಮಾಡ್ತಾ ಇದೆಯಾ, ಕೆಲಸ ಕೊಡ್ತಾ ಇದೆಯಾ? ಕೆಲಸ ಕೊಡ್ತಾ ಇದೆಯಾ? ಕೆಲಸ ಕೊಡ್ತಾಳೆ. ಸೊ ಹಂಗೆ ನೋಡಿ ಹೆಂಗೆ ಆಡ್ತಾಳು. ಮಿಲನ್ ಜೊತೆ ಚೆನ್ನಾಗಿ ಆಡ್ತಾಳೆ ನಮ್ಮ ಪರಿ. ಸೊ ಸುಮಾರು ಜನ ನಿಖಿತವ್ರೆ ತೋರಿಸಿ ಪರಿನ ಜಾಸ್ತಿ ತೋರಿಸಿ ಅಂತ ಕಮೆಂಟ್ ಮಾಡ್ತಾ ಇದ್ರಿ. ಸೊ ಹಂಗೆ ತೋರಿಸ್ತಾ ಇದ್ದೀನಿ. ಅವಳಿಗೆ ಮೊನ್ನೆ ವ್ಯಾಕ್ಸಿನೇಷನ್ ಕೊಡ್ಸ್ಕೊಬಂದಾಗ್ಲಿದ್ದ ಯಾಕೋ ಒಂಥರ ಡಲ್ ಆಗಿಬಿಟ್ಟಿದ್ದಾಳೆ. ಡಲ್ ಮೀನ್ಸ್ ಅವಳಿಗೆ ಏನು ಫುಡ್ಡು ತಿಂತಾ ಇಲ್ಲ. ಅದಕ್ಕೆ ಇವಾಗ ಒಂದು ಸ್ವಲ್ಪ ಎಲ್ಲ ಫೋನ್ ಮಾಡ್ಕೊಂಡು ಕೇಳ್ಕೊಂಡ್ವಿ. ಈ ರಾಯಲ್ ಕೆನ್ ಜೊತೆಗೆ ಒಂದು ಸ್ವಲ್ಪ ಕರ್ಡಾಗಿ ಕೊಡಿ, ಇಲ್ಲಾಂದರೆ ಒಂದು ಸ್ಕೂಪ್ ಐಸ್ ಕ್ರೀಮ್ ಕೊಡಿ ಅಂತ ಹೇಳೋರೆ. ವೆನಿಲ್ಲ ನೋಡಬೇಕು. ಇವಾಗ ಕೊಟ್ಟು ಬಂದೆ, ಬೇಡ ಅಂತ ವಾಪಸ್ ಬಂದವಳೆ. ಅಲ್ಲಿ ನೋಡಿ ಅಲ್ಲಿ. ಹಾಂ, ಅವಳಿಗೆ ಅವನ ಹತ್ರ ಮತ್ತೆ ರಮ್ಯನ ಹತ್ರನೇ ಹಿಂಗೆ ಆಡೋದವಳು ಜಾಸ್ತಿ. ಬೊಗಳುತ್ತಾಳೆ ಅಂತ. ಓ ಪರಿ ಬಾ ಮಗಳೇ, ಇಲ್ಲಿ ಬಾ ಮಗಳೇ. ಓಡಿ ಬಂತು ನನ್ನ ಮಗಳು. ಎಲ್ಲಿದ್ದಾಳೆ ನನ್ನ ಮಗಳು? ನನ್ನ ಪರಿ ಮಗಳು ಎಲ್ಲಿದ್ದಾಳೆ? ಅಲ್ಲಿ ಪರಿಮಾ ಬಾ ಮಗಳೇ, ಇಲ್ಲಿ ಬಾ ಮಗಳೇ, ಹಿಂಗೆ ಬಾ ಮಗಳೇ, ಹಿಂಗೆ ಬಾ ಮಗಳೇ. ನೋ 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 ಬಿಡು ಬಿಡು, ಖುಷಿ ಬಿಡು. ಮಿಲನ್ ಆಟ ಆಡಿಸ್ತಾನೆ ಬಿಡು. ಬಿಡೆ ಇವಳು ಪೊಸೆಸಿವ್, ಫುಲ್ಲು ಪೊಸೆಸಿವ್ ಇವಳಿಗೆ. ಆ ಮಗುನ ಆಟ ಆಡ್ಸೋಕ್ಕೆ ಬಿಡಲ್ಲ. ನೀನು ಕಾಲು ಬಿಡಿಸ್ಪಾ ಅಮ್ಮ, ಕಾಲು ಬಿಡಿಸ್ಪಾ. ನೋಡು
ಬಟ್ಟೆ ಎತ್ಕೊಳ್ಳೋವ್ರಿಗೂ. ನೋಡಿ ಇಲ್ಲಿ, ನೋಡಿ ಇಲ್ಲಿ. ಖುಷಿ ಏನು ನನ್ನ ಪರಿಮಗಳು ಎಲ್ಲಿ? ನನ್ನ ಪರಿಮಗಳು ಎಲ್ಲಿ ಹೋದ್ಲು? ಬಾ ಮಗಳೇ ಇಲ್ಲಿ, ಇಲ್ಲಿ ಬಾ ಮಗಳೇ, ಇಲ್ಲಿ ಬಾ ಮಗಳೇ, ಇಲ್ಲಿ. ನನ್ನ ರಾಣಿ ಇದು, ನಮ್ಮನೆ ರಾಣಿ. ಕ್ಯೂಟ್ ರಾಣಿ. ಚಾಕ್ಲೇಟ್ ರಾಣಿ. ಏ ಚಾಕ್ಲೇಟ್. ಎಲ್ಲಿ ಈ ಕಡೆ ಬಾರೆ ಖುಷಿ ಪರಿಮಾ, ಈ ಕಡೆ ಬಾ, ಇಲ್ಲಿ ಬಾ ಮಗಳೇ. ಖುಷಿ ನಾ ಎಲ್ಲಿ? ಇವಾಗ ಖುಷಿಮಾಗೆ ಸುಮ್ಮನೆ ಇರಬೇಕು. ಇವಾಗ ಸಾರಿ, ಖುಷಿಮಾ ಅಲ್ಲ, ಪರಿಗೆ ನಾವಿವಾಗ ಫುಡ್ಡು ತರಿಸಿದ್ವಿ ಒಂದು ಸ್ವಲ್ಪ, ಯಾಕಂದ್ರೆ ಅವ್ಳು ತಿಂತಾನೇ ಇಲ್ಲ. ಇದು ಒಂದು ಬಾಕ್ಸು ನಂಗೆ ಹೆಂಗಾಗ್ತದೆ ಅಂದರೆ, ನನ್ನ ಮಗಳಿಗೂ ಅಷ್ಟು ಖರ್ಚು ಮಾಡಿದೆ, ಅಷ್ಟು ನಮ್ಮ ಪರಿಗೆ ಖರ್ಚು ಮಾಡ್ತಾ ಇದ್ದೀನಿ ಅನ್ನೋ ಥರ ಅನಿಸುತ್ತೆ. ನೋ ಪ್ರಾಬ್ಲಮ್ದು ಪ್ರೀತಿ ಇತ್ತು ಅಂತಂದರೆ ಆಟೋಮೆಟಿಕ್ಕಾಗಿ ಹಾಗೆ ಆಗುತ್ತೆ. ಯಾಕೆ ಅಂತಂದ್ರೆ ಅವಳು ಏನು ಫುಡ್ ತಿಂತಾ ಇಲ್ಲ, ಐಸ್ ಕ್ರೀಮ್ ತರಿಸ್ಕೊಡಿ ಅಂತ ಹೇಳಿದ್ರು. ಹಾಗೆ ನಾನು ಈ ಫುಡ್ನ ಅವಳು ಆರಾಮಾಗಿ ತಿನ್ಕೊತಾ ಇದ್ಲು ನಿನ್ನೆ. ಅದು ಬಂದು ಬೆಕ್ಕಿಂದಿತ್ತು, ಆದರೆ ಬೆಕ್ಕಿನ ಬೇಡ ಇತ್ತು, ನಾಯಿಗೆ ಬೇಕಾಗಿತ್ತು. ಸೊ ಅದರಿಂದ ಹುಡುಕ್ತಾ ಇದ್ದೆ, ಇದು ಸಿಕ್ತು. ಈಗ ಸದ್ಯಕ್ಕೆ ನನಗೆ ಅಮೆಝಾನ್ ಫ್ರೆಶಲ್ಲಿ 10 ಮಿನಿಟ್ಸಲ್ಲಿ ಬಂದ್ಬಿಡುತ್ತೆ ನನಗೆ. ಆದ್ದರಿಂದ ಇವತ್ತು ಸಡನ್ನಾಗಿ ನನಗೆ ಅವಳಿಗೆ ಏನಾದ್ರು ತಿನ್ಬೇಕಾದ್ರೆ ಇದನ್ನು ತರಿಸ್ಕೊಂಡೆ. ಸೊ ಆಯಿತು, ಹಾಗೇನೆ ಸ್ವಲ್ಪ ನನಗೆ ಎದುರ್ಕೊಳ್ಳುತ್ತೆ. ಹಾಂ ತಿಂದಿದ್ದಾಳೆ, ಇವಾಗ ಸ್ವಲ್ಪ ಆಟ ಆಡ್ತಾಳೆ ಬಿಡಿ. ಕುಕ್ಕುಬಾರು ತರಿಸಿದ್ದೀನಿ. ಸೋಮ್ದು ನೋಡಿದ್ರೆ ಇದು ಗಂಟ್ಲು ನೋವು ಅಂತ ಹೇಳ್ತಾವ್ರೆ, ಗೊತ್ತಿಲ್ಲ. ಖುಷಿ ತಿನ್ನುತ್ತೆ, ಖುಷಿ ತಿಂತಾಳೆ. ಸೊ ಊಟ ಬಂದು ಇವಾಗ ಆಮ್ಲೆಟ್ ಮಾಡಿದ್ದೀನಿ. ಸೊ ರಸ, ಇದು ಪಪ್ಪು ಬೇರೆ ಇದೆ. ಸೊ ಆಗುತ್ತೆ, ನನಗೂ ನನ್ನ ಮಗಳಿಗೂ ಊಟ ಮಾಡ್ಕೊಂಡ್ರೆ ಸ್ವಲ್ಪ ಆಯಿತು. ಅನ್ನ ಮಾಡಿ ಇಟ್ಟಿದ್ದೀನಿ. ರಕ್ಷಿತ್ ಬಂದು ಅದೇನು ಊಟ ಮಾಡ್ಕೊಂಡು ಗೊತ್ತಿಲ್ಲ, ನೋಡುವ. ಚಿತ್ರಾನ್ನ ಇದೆ, ಪುಳಿಯೋಗರೆ ಇದೆ, ಎಲ್ಲ ಗೊತ್ತಿದೆ. ಸೊ ಆದ್ರಿಂದ ಓಕೆ, ಇನ್ನು ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾಕೋ ಒಂದು ಸ್ವಲ್ಪ ಇದ್ಕೊರೆಗಳೆಲ್ಲ ಇದ್ಕೊಂಡು ಕೂತ್ಕೊಂಡ ಒಂದು ಸ್ವಲ್ಪ ನೋವು ಕತ್ತತ್ರ ಎಲ್ಲ, ಅದರಿಂದ ಸ್ವಲ್ಪ ಎಟೆಕ್ ಬಂದಂಗೆ ಆಗ್ತಿದೆ. ಆದ್ರಿಂದ ಸೊ ಸಿಗುವ ಮತ್ತೆ ಇನ್ನೊಂದು ಬ್ಲಾಗಲ್ಲಿ. ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್. ಏನು